ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಈ ಹೆಬ್ಬಾಗಿಲು ಆದಂಥ ಹುಬ್ಬಳ್ಳಿ ಧಾರವಾಡ ನಗರದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಖಡಕ ಜವಾರಿ ಕಾಕ ಯಾರ್ಯಾರನ್ನ ಕೂಡ್ಸ್ಯಾನ ಅಂಥೇಳಿ ಭಾಳ ಕುತೂಹಲ ಆಗ್ತಿರ್ಬೇಕಲ್ರಿ. ಅನೇಕ ಚಿಂತನ ಮಂಥನದವ್ರನ್ನ ಕೂಡಿಸಿದ್ದೀನಿ, ಅನೇಕ ಕಾನೂನು ಪದವೀದವ್ರನ್ನ ಕೂಡಿಸಿದ್ದೀನಿ, ಸಾಹಿತಿಗಳನ್ನ ಕೂಡಿಸಿದ್ದೀನಿ, ಸಮಾಜ ಸೇವಕರನ್ನು ಕೂಡಿಸಿದ್ದೀನಿ. ಯಾಕೆ ಇಷ್ಟು ಜನರನ್ನು ಕೂಡಿಸಿದ್ದೀನಿ ಅಂಥೇಳಿ ಭಾಳ ನಿಮಗೆ ವಿಚಿತ್ರ ಅನ್ನಿಸ್ತಿರ್ಬೇಕು, ಅದ್ಭುತ ಅನ್ನಿಸ್ಬೇಕಲ್ರಿ. ಹಂಗಾದ್ರೆ ಯಾಕೆ ಕೂಡಿಸಿದ್ದೀನಿ ಇವತ್ತು? ಕರ್ನಾಟಕ ರಾಜ್ಯ ಕಿತ್ತೂರು ಕರ್ನಾಟಕ ಅಂಥೇಳಿ ಈಗಾಗಲೇ ಘೋಷಣೆ ಮಾಡಿದಿರಿ. ಕಲ್ಯಾಣ ಕರ್ನಾಟಕದವರು ಅನೇಕ ತಮ್ಮ ಯೋಜನೆಗಳನ್ನು ಪ್ರಯೋಜನ ಪಡ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತೊಗೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದರು. ಅದಕ್ಕೊಂದು ಅಭಿವೃದ್ಧಿ ನಿಗಮ ಸಹಿತ ಮಾಡಿಕೊಂಡ್ರು. ಆದರೆ ದಕ್ಷಿಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಡುವಿರುವಂಥ ನಾವು ಕಿತ್ತೂರಿನ ಕರ್ನಾಟಕದವರು ಯಾವ ಪರಿಸ್ಥಿತಿ ಆ ಅನುಭವ ಮಾಡ್ಕೊಳಕತ್ತೀವಿ ಇವತ್ತು ಇಲ್ಲಿ ಸೇರಿದಂಥ ಗಣ್ಯಮಾನ್ಯರ ಬಾಯಿಂದ ಕೇಳೋಣಲ್ರಿ. ಹಾಗಾದ್ರೆ ಕಿತ್ತೂರು ಕರ್ನಾಟಕದಲ್ಲಿ ಯಾವ ಬೃಹತಾಕಾರದಾಗಿ ಬೆಳೆದಿರುವಂಥ ಜ್ವಲಂತ ಸಮಸ್ಯೆಗಳು ಇವತ್ತು ಯಾರು ಶಾಸಕದನ್ನು ಪ್ರತಿಧ್ವನಿ ಎಬ್ಬಿಸೋದಿಲ್ಲ, ಯಾವ ಸಂಸತ್ ಸದಸ್ಯ ಅಲ್ಲಿ ಹೋಗಿ ಮಾತನಾಡುವುದಿಲ್ಲ, ಕೇಂದ್ರ ಸರ್ಕಾರದ ಗಣ್ಯ ಮಂತ್ರಿಗಳು ಸಹಿತ ಈ ಕಿತ್ತೂರು ಕರ್ನಾಟಕಕ್ಕೆ ಅನೇಕ ಜ್ವಲಂತ ಸಮಸ್ಯೆಗಳ ನಿವಾರಣೆಗಾಗಿ ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನ ತರಬೇಕು. ನಮ್ಮ ನಿರುದ್ಯೋಗಿ ಯುವಕರು ನೆರೆ ರಾಜ್ಯಕ್ಕೆ ಹೋಗಬಾರ್ದು, ನಮ್ಮ ಯುವಕರು ಇಲ್ಲೇ ತಮ್ಮ ತಂದೆ ತಾಯಿಗಳನ್ನ ನೋಡಿಕೊಂಡು ಇಲ್ಲೇ ಉದ್ಯೋಗ ಮಾಡಿ ಬರುವ ಸಂಬಳದಲ್ಲಿ ಸಮನಾಗಿ ಹಂಚ್ಕೊಂಡು ಒಳ್ಳೆಯ ಜೀವನ ಮಾಡಬೇಕಲ್ರಿ. ಉತ್ತರ ಕರ್ನಾಟಕ ಅನ್ನ ಬಸವಣ್ಣರ ನಾಡು, ಸೂಫಿ ಸಂತರ ನಾಡು. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಗಣ್ಯ ಸಾಹಿತಿಗಳ ಕೇಂದ್ರ. ಇಲ್ಲಿ ಹಾಕಿಕೊಟ್ಟಂಥ ಎಲ್ಲ ಫೋಟೋಗಳನ್ನ ತೋರ್ಸಾಕತ್ತ ನೋಡ್ರಿ. ಇಲ್ಲಿ ಕುಳಿತವರು ಸಹಿತ ಅವರಡಿಯಲ್ಲಿ ಇವತ್ತು ಒಳ್ಳೆಯ ವಿಚಾರ ಸಂಕಿರಣ. ಇವತ್ತು ಈ ಹೆಬ್ಬಾಗಿಲಿನಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅನ್ನೋ ಕೂಗೆಬ್ಬಿಸಬೇಕು. ಏನು ನಮಗೆ ವಿಧಾನಸೌಧದಿಂದ ಪ್ರತಿ 15 ದಿವಸ ಆಡಳಿತ ಈ ಸುವರ್ಣ ಸೌಧದಲ್ಲಿ ನಡಿಬೇಕು. ಪ್ರತಿಯೊಂದೊಂದು ಸಣ್ಣ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕ್ರಿ, ಅಲ್ಲಿ ವಸತಿ ಸೌಲಭ್ಯ, ಊಟದ ಸೌಲಭ್ಯ, ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಸೌಲಭ್ಯ ಎಲ್ಲ ರೀತಿಯಿಂದ 5,000 to 10,000 ರೂಪಾಯಿ ಒಂದು ದಿನ ವಸತಿ ಮಾಡಿದರೆ ಆ ಖರ್ಚನ್ನು ಕಡಿಮೆ ಮಾಡುವ ಸಲುವಾಗಿ ಇಲ್ಲಿ ವಿಚಾರವಂತರು ಶಾಸಕರಿದ್ದೀರಿ, ಎಂತೆಂಥ ಮಂತ್ರಿಗಳು ಸಹಿತ ಇದ್ದೀರಿ. ನಿಮ್ಮ ಬಲಾಢ್ಯ ಆಸ್ತಿ ಪಾಸ್ತಿಗೋಸ್ಕರ ನೀವು ಪೈಪೋಟಿ ಮಾಡ್ತೀರಿ. ಆದರೆ ಈ ಸುವರ್ಣ ಕರ್ನಾಟಕ ಇಲ್ಲಿ ಒಂದು ಸುವರ್ಣಸೌಧ ಕಟ್ಟಿಸಿದಿರಿ, ಅದಕ್ಕೆ 500 ಕೋಟಿ ರೂಪಾಯಿ ಖರ್ಚಾಕಿದಿರಿ. ವರ್ಷಕ್ಕೆ ಒಂದು ಸಾರಿ ಅಲ್ಲಿ ಪಾಚಿ ಬೆಳೆದಿದ್ದು ಅದನ್ನು ತೊಳೆದು ಕ್ಲೀನ್ ಮಾಡಿ 10 ದಿವಸ ಪಿಕ್ನಿಕ್ ಮಾಡೋಕ್ಕೆ ಬರ್ತೀರಿ. ಆ ಪಿಕ್ನಿಕ್ ಮಾಡೋದು ತಡಿಬೇಕು. ಇದಕ್ಕೆ ಡಾಕ್ಟರ್ ಶಿವಾನಂದ ಜಾಮದಾರ್ ಸಾಹೇಬರು ಒಂದು ಪುಸ್ತಕವನ್ನು ಬರೆದಿದ್ದರು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ. ಎಷ್ಟು 1000 ಕೋಟಿ ರೂಪಾಯಿ ನಾವು ಕಂದಾಯವನ್ನು ಅಲ್ಲಿ ಕಟ್ತೀವಿ, ಆ ಕಂದಾಯದ ಹಣ ಅರ್ಧ ನಮಗೆ ದುಡ್ಡು ವಾಪಸ್ ಕೊಟ್ಟರೆ ಇಡೀ ಉತ್ತರ ಕರ್ನಾಟಕ ಅನೇಕ ಕೈಗಾರಿಕೆಗಳಿಂದ ಅನೇಕ ಸಮಸ್ಯೆಗಳಿಂದ ವಿಮುಕ್ತವಾಗಿ ಇಲ್ಲೊಂದು ಒಳ್ಳೆಯ ಒಂದು ಕಿತ್ತೂರು ಕರ್ನಾಟಕ ಆ ಚೆನ್ನಮ್ಮ ನಾಡಿನ ಆತ್ಮಕ್ಕೆ ಶಾಂತಿ ಸಹಿತ ಸಿಗ್ತೈತಿ. ಇವತ್ತು ನಾನು ಅನೇಕ ಜನರನ್ನು ಇಲ್ಲಿ ಕೂಡಿಸಿದ್ದೀನಿ. ಈ ಕೂಗು ಇಲ್ಲಿಂದ ಪ್ರಾರಂಭ ಆಗಬೇಕು. ಇಲ್ಲಿ ಗಣ್ಯರಿದ್ದಾರೆ, ಪ್ರಸಿದ್ಧ ವಕೀಲರು ಸಹಿತ ಇದ್ದಾರೆ. ಚಿಂತನ ಮಂಥನ ಮಾಡುವಂಥ ಈ ಧಾರವಾಡ ದಕ್ಷಿಣದ ಒಂದು ಶಿಕ್ಷಣದ ಕಾಶಿ ಎಂದೇ ಹೆಸರು ಪಡೆದಿರುವಂಥ ಈ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಿದ್ದೀನಿ. ಇದಕ್ಕೆ ನೀವು ಎಷ್ಟು ಜನ ಇದಕ್ಕೆ ಬೆಂಬಲ ಕೊಡ್ತೀರಿ? ಈ ಕೂಗು ಪ್ರಾರಂಭ ಆದರೆ ಮಾತ್ರ ನಮ್ಮ ಹೋರಾಟ ಸಫಲ ಆಗ್ತೈತಿ. ಇಲ್ದಿದ್ರೆ ನಾವು ಹಂಗೆ 96 ಶಾಸಕರು 12 ಸಂಸದರ ಮಾತು ಕೇಳಿ ನಮ್ಮ ಮಕ್ಕಳ ಭವಿಷ್ಯ ಮುಂದಿನ ಪೀಳಿಗೆಗೆ ನಾವು ಏನು ಸಂದೇಶ ಸಾರಬೇಕು ಅನ್ನೋ ಕಾಕ ಇವತ್ತೊಂದು ವಿಚಾರ ಸಂಕಿರಣ ನಿರ್ಮಾಣ ಮಾಡ್ಯಾನ. ಅದಕ್ಕೆ ನಮ್ಮ ಕರೆಗೆ ಎಲ್ಲರೂ ಬಂದಿದ್ದಾರೆ. ಅವರವರ ವಿಚಾರ ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ಯಾವ ಸಮಸ್ಯೆಗಳಿಂದ ನಾವು ಬಳಲಾಕತ್ತೀವಿ ಅನ್ನೋದು ಅವರು ವಿವರವಾಗಿ ಹೇಳ್ತಾರೆ. ಕೇಳ್ರಿ. ಮೊಟ್ಟ ಮೊದಲಾಗಿ ಕಮ್ತರನ್ನವರು ಒಂದು ರಾಷ್ಟ್ರೀಯ ಪಕ್ಷದ ಒಂದು ಧುರೀಣರಿದ್ದಾರೆ, ಇಲ್ಲೇ ಧಾರವಾಡದವರಿದ್ದಾರೆ, ಅನೇಕ ಸಮಸ್ಯೆ ಮತ್ತು ಹೋರಾಟದ ಮುಖಾಂತರ ಬಂದವರಿದ್ದಾರೆ. ಅವ್ರ ಜೊತೆ ನೇರಲ್ಕೇರಿ ಅಂತ ಒಬ್ಬರು ನ್ಯಾಯವಾದಿಗಳಿದ್ದಾರೆ, ವಿಚಾರವಂತರಿದ್ದಾರೆ. ಅವರು ಚಿಂತನ ಮಂಥನ ಹೋರಾಟ ಮಾಡಿಕೊಂಡು ಇವತ್ತು ರಾಜ್ಯ ಎಲ್ಲ ದೇಶದಲ್ಲಿ ಗಮನ ಸೆಳೆದಂಥ ವ್ಯಕ್ತಿ ಇದ್ದಾರೆ. ಅವ್ರ ಜೊತೆ ಒಬ್ಬರು ರಿಟೈರ್ಡ್ ನಮ್ಮ PWD ಇಂಜಿನಿಯರು ಇದ್ದಾರೆ, ಅವರು ವಿಚಾರವಂತರಿದ್ದಾರೆ. ಇವರೆಲ್ಲರನ್ನೂ ಸೇರಿಸ್ಕೊಂಡು ಇವತ್ತು ನಾವೊಂದು ವಿಚಾರ ಸಂಕಿರಣ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಮಾಜ ಸೇವಕರಾದಂಥ ಏನು ಹೆಸರು ಸರ್ ತಮ್ಮದು? ದಾವಲ್ ಸಾಹೇಬ್ರಿದ್ದಾರೆ, ಇಲ್ಲಿ ಒಬ್ಬರು ಇಂಜಿನಿಯರ್ ಇದ್ದಾರೆ, ಆಮೇಲೆ ಸಿದ್ದಣ್ಣ ಕಂಬಾರ್ ಅವರಿದ್ದಾರೆ, ಆಮೇಲೆ
ಹಾವೇರಿ ಪೇಟ್ ಅವರು ವಕೀಲರು ಇದ್ದಾರೆ, ಆಮೇಲೆ ನಮ್ಮ ದೇವಾನಂದ ರತ್ನಾಕರ್ ಅವರು ಇದ್ದಾರೆ. ಇವರು ಎಲ್ಲರ ಒಂದೊಂದು 2-2 ನಿಮಿಷದಲ್ಲಿ ಯಾವ ರೀತಿ ನಾವು ಹೋರಾಟದ ರೂಪುರೇಷೆಗಳನ್ನ ಪ್ರಾರಂಭ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು, ಉತ್ತರ ಕರ್ನಾಟಕದ ಬಾವುಟ ಹಾರಿಸಬೇಕು. ಯಾಕಂದರೆ ಯಾವಾಗಲೂ ಚಳವಳಿ ಮುಖಾಂತರನೇ ಮಾತ್ರ ಇವತ್ತು ರಾಜಕಾರಣ ಬಡಿಲಿಕ್ಕೆ ಈ ಚಳವಳಿದಿಂದಲೇ ಪ್ರಾರಂಭ ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ 1 ನ್ಯೂಸ್ ಕನ್ನಡ. ಹಾಗಾದರೆ ಇಲ್ಲಿ ಗಣ್ಯಮಾನ್ಯರ ಮಾತು ಕೇಳ್ತೀರಿ. ನಮಸ್ಕಾರ. ಶ್ರೀಶೈಲ್ ಗೌಡ ಕಮ್ತರ್ ಹಲವಾರು ದಶಕಗಳಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಜನಾಂದೋಲನ ಆಗಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋದು ಭಾಳ ದಿವಸ ಉಳಿದಿಲ್ಲ ಅಂಥೇಳಿ ಸರ್ಕಾರಕ್ಕೆ ಈ ಸಮಯದಲ್ಲಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ. PH ನೀರಲ್ಕೆರೆ, ವಕೀಲರು, ಅಧ್ಯಕ್ಷರು, ಕರ್ನಾಟಕ ಥಿಂಕರ್ಸ್ ಫೋರಮ್. ಯಾವಾಗ ಅನ್ಯಾಯ ಅತಿ ಆಗ್ತೈತಿ, ಯಾವಾಗ ಪ್ರಾದೇಶಿಕ ಅಸಮಾನತೆ ಹೆಚ್ಚಾಗತ್ತೆ, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಇವೆಲ್ಲದರಲ್ಲಿ ಅಸಮಾನತೆ ಎದ್ದು ಕಂಡಾಗ ಜನರಿಗೆ ಆಕ್ರೋಶ ಹೋಗಿ ಬರುವಂಥ ಪ್ರಸಂಗ ಇವತ್ತಾಗಿದೆ. ಅದರ ಅರ್ಥ ಉತ್ತರ ಕರ್ನಾಟಕ ಬೇರೆ ಆಗಬೇಕು ಅನ್ನೋದಲ್ಲ. ಉತ್ತರ ಕರ್ನಾಟಕ ಬೇರೆ ಆಗಬೇಕು ಅನ್ನುವಂಥ ಮನೋಭಾವನೆಗೆ ಬರುವಷ್ಟು ಅನಾನುಕೂಲ ಏನಾಗ್ತಾಯಿದೆ ಸರ್ಕಾರದಿಂದ, ರೀಜ್ನಲ್ ಇಂಬ್ಯಾಲೆನ್ಸ್ ಏನಾಗ್ತಾಯಿದೆ, ಇದನ್ನು ಸರಿಪಡಿಸೋದಕ್ಕೆ ಇವತ್ತು ಜನ ಮನಸ್ಸು ಮಾಡಬೇಕಾಗಿದೆ. ನಾಯಕರುಗಳು ಮಾಡಬೇಕು. ಖರೆ ನಾಯಕರುಗಳು ಎಲ್ಲಿ ಮಾಡ್ತಾಯಿದ್ದಾರೆ? ನಾಯಕರುಗಳು ಇವತ್ತು ಎಲ್ಲ ಪಕ್ಷದಲ್ಲಿ ಇದ್ದಂಥವ್ರು, ವಿರೋಧ ಪಕ್ಷ ಇರ್ಬೋದು, ಆಳುವ ಪಕ್ಷ ಇರ್ಬೋದು, ಎಲ್ಲರೂ ಸಹಿತ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ. ಯಾಕೆ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ? ಚುನಾವಣೆಯಲ್ಲಿ ನಾಯಕರುಗಳು ಮೋಸ ಮಾಡ್ತಕ್ಕಂಥ ಕೆಲಸ ಜನ ಮಾಡುವಂಥ ಪ್ರಸಂಗ ಇದೆ. ಇವು ಎರಡೂ ಸರಿಪಡಿಸಿದಾಗ ಮಾತ್ರ ನಮ್ಮ ಭಾಗಕ್ಕೆ, ನಮ್ಮ ಏರಿಯಾಕ್ಕೆ, ನಮ್ಮ ಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳನ್ನು ಪ್ರತಿನಿಧಿಸ್ತಕ್ಕಂಥ ಪ್ರಾಪರ್ ಪ್ಲಾಟ್ಫಾರ್ಮ್ನಾಗ ಅವ್ರಿಗೆ ಪ್ರತಿನಿಧಿಸಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೆ ನೀವೆಲ್ಲ ಈಗ ನಾವು ಉದಾಹರಣೆಗಳು ಭಾಳಷ್ಟು ಇದೆ. ಕನೆಕ್ಟಿವಿಟಿ ಬಗ್ಗೆ ಸಾಕಷ್ಟು ನಮ್ಮ ಮಹೇಶ್ ಧಾರವಾಡ ಅವ್ರಿಗೆ ಭಾಳ ಗೊತ್ತಿದೆ. ಅದೇ ರೀತಿ ಕೃಷಿ ಬಗ್ಗೆ ಸಿದ್ದಣ್ಣ ಸಾಕಷ್ಟು ಗೊತ್ತಿದೆ. ಆದರೆ ಇವು ಎಲ್ಲವುಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಬಹುಶಃ ಈ 2 ನಿಮಿಷ 3 ನಿಮಿಷದಾಗ ಚರ್ಚೆ ಮಾಡಿ ಇದನ್ನು ಸಮಸ್ಯೆ ಅರ್ಥಗೊಳ್ತಕ್ಕಂಥ ಅಥವಾ ಪ್ರಚಲಿತ ಮಾಡ್ತಕ್ಕಂಥದ್ದಾಗಲ್ಲ. ಉದಾಹರಣೆ ಒಂದೇ ಒಂದು ಪ್ರಮಾದ 1947-48ರಲ್ಲಿ ಆದದ್ದು ಇವತ್ತು ಇಡೀ ನಮ್ಮ 13 ಜಿಲ್ಲೆಗೆ ಶಾಪ ಆಗಿ ಪರಿಣಮಿಸಿದೆ. ಮೂಲಭೂತವಾಗಿ ಕೃಷಿ ಟ್ರೆಡಿಷ್ನಲ್ ಇದೆ. ನಮ್ಮದು ಕೃಷಿ ಸಾಮಾಜಿಕವಾಗಿ ತಮ್ಮ ಬದುಕನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅಷ್ಟೇ ಸೀಮಿತ ಆಗಿದೆ. ಕೃಷಿ ಆರ್ಥಿಕವಾಗಿ ಸಬಲ ಆಗಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ಅದಕ್ಕೆ ಕಾರಣ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರು ಅವತ್ತು ಏನು ಬೈರಂಪಾದ ಯೋಜನೆ ಆಗಬೇಕಾದದ್ದನ್ನು ಆ ಹೈದರಾಬಾದ್ ನಿಜಾಮ್ ಅವರು ಒತ್ತಾಯಕ್ಕೆ ಏನು ಹೊಸಪೇಟೆಗೆ ಶಿಫ್ಟ್ ಮಾಡಿದರು, ಅದರಿಂದ ಆಗ್ತಕ್ಕಂಥ ಸುಮಾರು 22 ಲಕ್ಷ ಹೆಕ್ಟೇರ್ ಜಮೀನು ನಮ್ಮದು ನೀರಾವರಿ ಆಗೋದು ತಪ್ಪಿತು. ಅಂದರೆ ಒಂದು ನೀರಾವರಿ ಆಗೋ ವಿಷಯ ತಪ್ಪಿದ್ದಕ್ಕೆ ಅದರ ಸಂಪೂರ್ಣವಾದ ಅಭಿವೃದ್ಧಿಗೆ ಅನಾನುಕೂಲ ಆಗಲಿಕ್ಕೆ ಅದಕ್ಕೆ ಕಾರಣ ಆಗಿದೆ ಅನ್ನೋದನ್ನು ನಾನಿಲ್ಲಿ ಪ್ರಚಲಿತಪಡಿಸ್ತಾ ಇದ್ದೀನಿ. ಹೀಗೆ ಒಂದು ಶೈಕ್ಷಣಿಕವಾಗಿಯೂ ಸಹಿತ ನೋಡಿ, ಇವತ್ತು ನಮಗೆ IIT ಬರಬೇಕಾದ್ರೆ ಅವತ್ತಿನ ಸರ್ಕಾರ ರಾಯಚೂರಿಗೆ ರೆಕಮೆಂಡ್ ಮಾಡ್ತು. ಆದರೆ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಇಲ್ಲಿ ವಾತಾವರಣದಿಂದ ಇಲ್ಲಿ ಉಳಿತು. ಇವತ್ತು ಏಮ್ಸ್ ನೀವು ನೋಡ್ತಾ ಇದ್ದೀರಿ. ಏಮ್ಸ್ ನಮ್ಗೆ ಆಗಲಿ ಹುಬ್ಳಿಗೆ ಆಗಿ ಹೋಗ್ಬೇಕಾಗಿತ್ತು 10 ವರ್ಷದಿಂದ, ಇವತ್ತಾಗ್ತಾಯಿಲ್ಲ. ಏಮ್ಸನ್ನು ರಾಯಚೂರಿಗೆ ಆಗಬೇಕು ಅಂತ ತಿಳ್ಕೊಂಡು ಸರ್ಕಾರ ಒತ್ತಾಯ ಮಾಡ್ತಾಯಿದೆ. ಆದರೆ ಬಹುಶಃ ಕೇಂದ್ರ ಸರ್ಕಾರ ಇವತ್ತೇ ಅದು ಪ್ರಪೋಸಲ್ ಏನು ಅಂತ ಹೇಳಿದೆ. ಅಂದರೆ ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥ ಮೆಡಿಕಲ್ ಸಂಸ್ಥೆಗಳೇನದಾವು, ಇವತ್ತು KLE ಇರ್ಬೋದು, ಧರ್ಮಸ್ಥಳ ಸಂಸ್ಥೆ ಇರ್ಬೋದು, ಇವೆಲ್ಲ ಸಾರ್ವಜನಿಕವಾಗಿ ಜನರಿಗೆ ಮುಟ್ತಕ್ಕಂಥ ಸರ್ಕಾರಿ ಸೌಲಭ್ಯವನ್ನು ತಡೆಗಟ್ಟಕ್ಕಂಥ ಕೆಲಸ ಲಾಬಿ ಮಾಡಿ ಅಂಥ ಏಮ್ಸ್ ಅಂತ ಸಂಸ್ಥೆಗಳು ಇವತ್ತು ಹೊಳ್ಳಿ ಹೋಗ್ತಾ ಇದೆ. ಅದಕ್ಕೆ ಇದಕ್ಕೆ ಸಮಗ್ರವಾದಂಥ ಹೋರಾಟ ಬೇಕು. ನಮ್ಮ ಹಕ್ಕನ್ನು ಈಗ ನೋಡಿ, ನಮ್ಗೆ ಕಳಸಾ ಬಂಡೂರಿಗೆ 200 ಕೋಟಿ ಇಟ್ಟರು ಸಿದ್ದರಾಮಯ್ಯನವರು ಹೋದ ಸರ್ಕಾರದಲ್ಲಿ. ಅದೇ ಮೇಕೆದಾಟು ಮತ್ತು ಎತ್ತಿನಹೊಳೆಗೆ 1600 ಕೋಟಿ ಇಟ್ಟರು. ಎತ್ತಿನಹೊಳೆ ಕಂಪ್ಲೀಟ್ ಆಯಿತು. ನಮ್ಮ ಇದು ಕಳಸಾ ಬಂಡೂರಿ ಯಾವುದೇ ಇದಾಗಲಿಲ್ಲ. 400 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ, ಆದರೆ ಅದಕ್ಕೆ ಸಮಗ್ರವಾದಂಥ ಆರ್ಥಿಕ ಅನುಕೂಲ ಮಾಡಲಿಲ್ಲ. ಅದಕ್ಕೆ ಇವತ್ತಿಗೂ ಅದು ಆಗ್ತಾಯಿಲ್ಲ ಒಂದು ಕಡೆ. ಆದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಪಕ್ಷ ಸರ್ಕಾರದಲ್ಲಿ ನಾವು ಅದನ್ನು
ಹೋರಾಟವನ್ನು ಅವ್ರಿಗೆ ಮುಟ್ಟಿಸ್ತಕ್ಕಂಥ, ಒಂದು ವೇಳೆ ಇವ್ರು ಮಾಡದೇ ಇದ್ದರೆ ಬಿಡೋದಿಲ್ಲ ಜನ, ಯಾವ ನಾಯಕರು ಇಲ್ಲಿ ಬಾಗಿಲಕ್ಕೆ ಹಾಯಲಿಕ್ಕೆ ಬಿಡೋಕ್ಕಿಲ್ಲ ಅನ್ನುವಂಥ ಒಂದು ರೋಷ ಜನರಿಗೆ ಬಂದಾಗ ಮಾತ್ರ ಇವತ್ತು ಗೋಕಾಕ್ ವರದಿ ನಿಮ್ಮ ನೆನಪು ಮಾಡ್ಕೊಳ್ಳಿ. ಗೋಕಾಕ್ ವರದಿ ಆಯಿತು, ಯಾಕಾಯಿತು? ಕರ್ನಾಟಕ ವಿದ್ಯಾರ್ಥಿ ಸಂಘದಿಂದ ಹುಟ್ಟಿ ಇಲ್ಲಿಂದ ಪ್ರಾರಂಭ ಆದದ್ದು, ಉಗ್ರ ರೂಪ ತಾಳಿ ಇಡೀ ರಾಜ್ಯದಲ್ಲಿ ಗೋಕಾಕ್ ಚಳವಳಿ ಆದಂಥ ಸಂದರ್ಭ ನಾವು ನೋಡಿದ್ದೇವೆ. ಅದ್ರ ಜೊತೆಗೇ ಮೈಷಿ ವರದಿ, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕನ್ನುವಂಥ ಏನು ಅವರು ಒಂದು ವರದಿಯನ್ನು ಕೊಟ್ಟರು, ಅದನ್ನು ಸಹಿತ ಸಂಪೂರ್ಣವಾಗಿ ಇವತ್ತು ಜಾರಿಗೆ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಪ್ರಾದೇಶಿಕ ಅಸಮಾನತೆ ಡಾಕ್ಟರ್ ನಂಜುಂಡಪ್ಪನವರು ಕೊಟ್ಟಂಥ ವರದಿ ಪ್ರಕಾರ ಇವನ್ 20% ಇಂಪ್ಲಿಮೆಂಟ್ ಆಗಿಲ್ಲ. ಈಗ ನಾವು ಸಮಾಧಾನ ಪಡುವಂಥ ಒಂದು ವಿಷಯ ಅಂತಂದರೆ ಕನೆಕ್ಟಿವಿಟಿ ಚೆನ್ನಾಗಿ ಆಗ್ತಾಯಿದೆ. ಕನೆಕ್ಟಿವಿಟಿ ಹೊರತುಪಡಿಸಿದರೆ ಇರ್ತಕ್ಕಂಥ ಇಂಡಸ್ಟ್ರಿಗಳು, ಇರ್ತಕ್ಕಂಥ ಏನು ಉದ್ಯಮಿಗಳಿದ್ದಾರೆ ಸುಮಾರು 60% ಇವತ್ತು ಸಿಕ್ಕಿನಿಟ್ಟಿದೆ. ಅಂಥ ಒಂದು ಸಂದರ್ಭದೊಳಗೆ ನಾವು ಒಂದು ವೇಳೆ ಇಂಥ ಒಂದು ಫೋರಮ್ಮು ಇವತ್ತು ಕಾಕಾ ಏನು ಮಾಡ್ತಾಯಿದ್ದಾರೆ, ಅಥವಾ ಕರ್ನಾಟಕ ಥಿಂಕರ್ಸ್ ಏನು ಮಾಡ್ತಾಯಿದೆ, ಇವತ್ತು ಸಿಟಿಜನ್ ಫೋರಮ್ ಏನು ಮಾಡ್ತಾಯಿದೆ, ಇವರೆಲ್ಲ ಕೂಡಿ ನಾವು ಮಾಡ್ತಕ್ಕಂಥ ವಿಷಯ ನೋಡಿದರೆ ಬಹುಶಃ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತಕ್ಕಂಥ, ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕೆಲಸದ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ಇವತ್ತು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಪ್ರಿಲಿಮಿನರಿ ಮೀಟಿಂಗ್ ಏನಿದೆ, ಇಂಥವು ಇನ್ನೂ ಸಾಕಷ್ಟು ಸಭೆಗಳಾಗಬೇಕು, ರೂಪರೇಷೆ ತಯಾರಾಗಬೇಕು ಅಂತ ಹಿಂದೆಲ್ಲ ಬರೆದಿದ್ದಾರೆ. ಕೃಷ್ಣೆಯ ಕಣ್ಣೀರು ಬರೆದು ಏನು ನಮ್ಮ ಅನಾನುಕೂಲಕ್ಕೆ ಬೇಕಂತ ಪುಸ್ತಕಗಳು ಬರೆದು ಆ ಕಣ್ಣೀರು, ಕೃಷ್ಣೆಯ ಕಣ್ಣೀರು ಏನು ಬರೆದು ಪಬ್ಲಿಷ್ ಮಾಡಿದ್ರು ಅವರು ಸಹಿತ ಇವತ್ತು ಯಾವ ಕಣ್ಣೀರನ್ನು ತೋರಿಸ್ತಾ ಇಲ್ಲ. ಇಂಥ ಒಂದು ಅನಾನುಕೂಲ ಆಗಿದೆ. ಅದಕ್ಕೆ ತಾವೆಲ್ಲರೂ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕು. ಆ ರೀತಿ ಈಗ ನೋಡಿ, ಚೌಹಾಣ್ ಅವರು ಬಂದಿದ್ದಾರೆ, ಇವ್ರು ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ಬೋದು, ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ಲಿಕ್ಕೆ ಮಾಡಬೇಕು. ಹಿಂಗೆ ಎಷ್ಟೋ ಜನ ನಿವೃತ್ತರು ನಮ್ಮ ಧಾರವಾಡದಲ್ಲಿದ್ದಾರೆ. ಉದ್ಯೋಗಕ್ಕಾಗಿ ಹರಿಸುವಂಥ ಜನ ಉದ್ಯೋಗ ಮಾಡಲಿ, ಇವರು ಉದ್ಯೋಗ ಮುಗಿಸಿ ನಿವೃತ್ತರಾದವರು ಸಾಕಷ್ಟು ಪ್ರಬುದ್ಧರಿದ್ದವರು ಈ ಭಾಗದ ನೋಡಿ ಅಭ್ಯಂತರ ಆದ್ದರಿಂದ ಎಲ್ಲ ಬಗ್ಗೆ ನಾಲೆಜ್ ಇದೆ. ಅಂಥವರು ಎಲ್ಲರೂ ಒಂದು 100 ಜನ ಕೂಡಿ ಒಂದು ಕೆಲಸ ಮಾಡಬೇಕು ಅಂತ ಇಚ್ಛೆಪಟ್ಟರೆ ಬಹುಶಃ ಅದು ಆಗಲಿಕ್ಕೆ ಸಹಕಾರ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಕಿತ್ತೂರು ಕರ್ನಾಟಕ ಭಾಗ ಫುಲ್ ಅಭಿವೃದ್ಧಿ ಆಗ್ಬೇಕಂತೇಳಿ ನಮ್ದು ಎಲ್ಲರದ್ದು ಆಸೆ ಇದೆ. ಆಮೇಲೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ, ದಕ್ಷಿಣ ಕನ್ನಡ ಕಂಪೇರ್ ಮಾಡಿದ್ರೆ ನಾವು ಭಾಳ ಹಿಂದುಳಿದೇವೆ. ಆಮೇಲೆ ಇಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಆಗ್ತಾಯಿಲ್ಲ. ಅಲ್ಲಿ ಯಾವ ಟೈಪ್ ಆಗಿದೆ ಅದನ್ನು ಆಗ್ತಾಯಿಲ್ಲ ಇಲ್ಲಿ. ಅದಕ್ಕೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಸು, ಆಮೇಲೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಸು, ಆಮೇಲೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸು, ಆಮೇಲೆ ಇಂಡಸ್ಟ್ರೀಸ್ ಇಲ್ಲೆಲ್ಲ ಬರ್ಬೇಕಂಥೇಳಿ ನಮ್ಮದೆಲ್ಲ ಒಂದು ಇದಿದೆ. ಎಲ್ಲ ಹಿರಿಯರೆಲ್ಲ ಸೇರಿದ್ದೀವಿ ಇಲ್ಲಿ. ಅದಕ್ಕೆ ಈ ನಮ್ಮ ಕಿತ್ತೂರು ಕನ್ನಡಕ್ಕೆ ಆಲ್ಮೋಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಆಲ್ರೆಡಿ ರಾಯಚೂರು ಏಮ್ಸ್ ಕೊಟ್ಟರಲ್ಲಿ ಆಲ್ರೆಡಿ ಆಂಧ್ರ ಮತ್ತು ತೆಲಂಗಾಣ 2 ಏಮ್ಸ್ ಆಗಿದ್ದಾವೆ ಆಲ್ರೆಡಿ. ಅದೆಲ್ಲ ಮತ್ತು ಅದರದ್ದೆಲ್ಲ ಸರ್ವಿಸ್ ಎಲ್ಲ ಅದರದ್ದು ಸೇವೆ ಎಲ್ಲ ಆಂಧ್ರದವ್ರಿಗೆ ಹೋಗ್ತದೆ. ನಮ್ಮ ಕರ್ನಾಟಕದವ್ರಿಗೆ ಏನೂ ಯೂಸ್ ಆಗಂಗಿಲ್ಲ. ಇದು ಹುಬ್ಳಿ ಧಾರವಾಡ ಮಾಡಿದ್ರೆ ಕೊಸಂಟ್ರಿಕಲ್ಲಿ ಸೆಂಟ್ರನಲ್ಲಿ ಇದೆ ಇದು. ಇದರಿಂದ ಒಂದು 3-4 ಕೋಟಿ ನಮ್ಮ ಕನ್ನಡಿಗರಿಗೆ, ಆಮೇಲೆ ಗೋವಾ, ಆಮೇಲೆ ಮಹಾರಾಷ್ಟ್ರದವ್ರಿಗೆಲ್ಲ ಸೇವೆ ಸಿಗ್ತದೆ ಇಲ್ಲೇ. ಅದಕ್ಕೆ ರಾಯಚೂರಲ್ಲಿ ಮಾಡೋದ್ರಿಂದ ಎಲ್ಲ ಮತ್ತು ಅದೇ ಪಾಲು ಎಲ್ಲ ಸೇವೆ ಎಲ್ಲ ಆಂಧ್ರದವ್ರಿಗೆ ಹೋಗ್ತದೆ. ಅದಕ್ಕೆ ನಮ್ಮ ಕಳಕಳಿ ವಿನಂತಿ ಅಂದರೆ ಏಮ್ಸೇ ಹುಬ್ಳಿ ಧಾರವಾಡಲ್ಲೇ ಆಗಬೇಕು. ಅದರಿಂದ ಎಲ್ಲ ಒಂದು 15-20 ಡಿಸ್ಟ್ರಿಕ್ಟ್ ಕರ್ನಾಟಕದವ್ರಿಗೆ ಹೆಲ್ಪ್ ಆಗ್ತದೆ. ಇದು ಹೇಳಿ ನಾನು ಮಾತು ಮುಗಿಸ್ತೀನಿ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕು. ಆ ಮಾಡೋದು ಈಗ ಪ್ರಾರಂಭ ಆಗಿದೆ. ಈ ಪ್ರಾರಂಭ ಆಗಿದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಭಾಳಷ್ಟು ಇನ್ನೂ ಜನಸಂಖ್ಯೆಯಲ್ಲಿ ಕೂಡಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರನ್ನು ಕರೆದು, ಸಾಹಿತಿಗಳನ್ನು ಕರೆದು ಎಲ್ಲರೂ ಕೂಡಿ ಒಂದು ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಹೋರಾಟವನ್ನು ಮಾಡಿ ನಾವು ನಮ್ಮ ಹಕ್ಕನ್ನು ಹೆಂಗೆ ಪಡ್ಕೋಬೇಕು ಅನ್ನೋ ಬಗ್ಗೆ ರೂಪುರೇಷೆಗಳನ್ನು ನಾವು ಮಾಡಲು ಸದಾ ಸಿದ್ಧರಿದ್ದೇವೆ. ಹಾಗೂ ಈ ಧ್ವನಿಯನ್ನು ಕೇಳೋಕೆ ನಮ್ಮ ಜನಪ್ರತಿನಿಧಿಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ದಕ್ಷಿಣದವರು ಉತ್ತರದವ್ರ ಮೇಲೆ, ಉತ್ತರ ಕರ್ನಾಟಕದವ್ರ ಮೇಲೆ, ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಎಲ್ಲ ಸೌಲಭ್ಯಗಳನ್ನು ಅವರೇ ಇಟ್ಕೋತಾರೆ. ನಮ್ಮವ್ರು ಕೇಳಕ್ಕೆ ಹೋದ್ರೆ ಕೇಳಿಬಿಡ್ರಿ, ಯಾಕೆ ಕೇಳಬೇಡ್ರಿ ಅಂತ ನಮಗಂತಾರೆ. ಆ ಥರ ಮಾಡೋದಕ್ಕಿಂತ ನಮ್ಮ ರಾಜಕಾರಣಿಗಳು, ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನಮಗೆ ಸಾಥ್ ಕೊಟ್ಟರೆ ನಾವು ಅವ್ರಿಗೆ ಸಾಥ್ ಕೊಟ್ಟು ಶಕ್ತಿಯಾಗಿ ಈ ಹೋರಾಟಕ್ಕೆ ಒಂದು ಕಳೆ ಬರ್ತದೆ. ನಾನು ಸಿದ್ದಣ್ಣ ಕಂಬಾರ್ ಅಂತೇಳಿ ಸಮೃದ್ಧ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷನಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವನು. ಕಳೆದ 30 ವರ್ಷಗಳಿಂದ ಕೂಡ ನಾನು ಈ ಸಮಾಜ ಸೇವೆಯನ್ನು ಒಂದು ನನ್ನ ಕೆಲಸ ಅಂತೇಳಿ ನಂಬ್ಕೊಂಡು ಬಂದಿರತಕ್ಕಂಥದ್ರಲ್ಲಿ ನಾನು ಒಬ್ಬ.
ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ತಾರತಮ್ಯ ಇದು ಮೊದಲಿಂದ ನಡೀತಕ್ಕಂಥದ್ದು ಒಂದು ಸಂಗತಿ ತಮಗೆಲ್ಲ ಗೊತ್ತೈತಿ. ಅಭಿವೃದ್ಧಿ ವಿಚಾರದಲ್ಲಿ ಬಂದಾಗ ಏನು ದಕ್ಷಿಣ ಕರ್ನಾಟಕದ ಜನಪ್ರತಿನಿಧಿಗಳು ಒಟ್ಟಾಗಿ ಎಲ್ಲ ರಾಜಕೀಯ ಪಕ್ಷಗಳವರು ಒಟ್ಟಾಗಿ ಸೇರಿ ಏನು ತಮ್ಮ ಒಂದು ಇಚ್ಛಾಶಕ್ತಿಯನ್ನು ಅಲ್ಲಿ ವ್ಯಕ್ತಪಡಿಸಿ ಕೆಲಸವನ್ನು ಮಾಡಿಸ್ಕೋತಾರೋ ಆ ಇಚ್ಛಾಶಕ್ತಿ ನಮ್ಮ ಉತ್ತರ ಕರ್ನಾಟಕದ ಯಾವ ರಾಜಕಾರಣಿಗೂ ಇಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಇವ್ರನ್ನೆಲ್ಲ ಒಗ್ಗೂಡಿಸ್ಬೇಕತ್ತೀರಿ, ಯಾವಾಗ ಒಗ್ಗೂಡ್ತಾರೋ ತಮಗೆ ಅಧಿಕಾರ ಬೇಕಾದಾಗಟ ಒಗ್ಗೂಡ್ತಾರೆ ಇವರು. ಅಭಿವೃದ್ಧಿಗಾಗಿ ಒಗ್ಗೂಡತಕ್ಕಂಥ ಇಚ್ಛಾಶಕ್ತಿ ಇವರಲ್ಲಿ ಇಲ್ಲ. ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಯಾವುದಿದ್ರೂ ಕೂಡ ಅವರು ತಮ್ಮ ಇದಕ್ಕಷ್ಟೇ ಹೋರಾಟ ಮಾಡೋಕ್ಕೆ ತಯಾರಿದ್ದಾರೆ. ಈ ಸಮಗ್ರ ಅಭಿವೃದ್ಧಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಶೈಕ್ಷಣಿಕವಾಗಿ ಇನ್ನುಳಿದ ಅಭಿವೃದ್ಧಿ ವಿಚಾರಗಳಲ್ಲಿ ಸಾಕಷ್ಟು ಹಿಂದುಳಿದೈತಿ, ಎರಡು ಮಾತೇ ಇಲ್ಲ ಅದ್ರೊಳಗೆ. ಯಾವಾಗಿದ್ರು ನೋಡ್ರಿ ನೀವು, ನಮ್ಮವರೆಲ್ಲ ತಯಾರಾಗಿ ಹೋಗಾಕ 3 ದಿನ ಬೇಕು ಅಲ್ಲಿಗೆ ಬೆಂಗಳೂರಿಗೆ, ಹೊಳ್ಳಲ್ಲಿ 1 ದಿನ ಮತ್ತು 3 ದಿನ ಅವ್ರಿಗೆ ಬಂದು ಊರಿಗೆ ಹತ್ತಾಕಬೇಕು. ಅವ್ರು ಹಾಗಲ್ಲ, ದಿನ ಬೆಳಕಾದ್ರೆ ವಿಧಾನಸೌಧದಾಗೆ ಇರ್ತಾರೆ, ದಿನ ಬೆಳಕಾದ್ರೆ ಸಚಿವಾಲಯದೊಳಗೆ ಇರ್ತಾರೆ. ಯಾವ ಕೆಲಸ ಎಲ್ಲಿ ಹಿಂದುಳಿದತಿ, ಎಲ್ಲಿ ಯಾರು ಏನು ಮಾಡತ್ತಾರೆ ಎಲ್ಲ ಇವತ್ತಿನ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಅವರು ತಮ್ಮ ದಕ್ಷಿಣ ಕರ್ನಾಟಕ ಅಭಿವೃದ್ಧಿಗಾಗಿ ಇವತ್ತು ಹೋರಾಟ ಮಾಡೋದಿರಲಿ, ಕೆಲಸ ಮಾಡ್ಕೊಳ್ಳೋದಿರಲಿ, ಅವರು ಅದರೊಳಗೆ ಜಾಣರು. ಆದರೆ ನಮ್ಮವಳು ಭಾಳ ಹಿಂದುಳಿದಾರ. ಇದು ಏನು ಒಂದು 80ರ ದಶಕದಲ್ಲಿ ರೈತ ಚಳವಳಿ ಯಾವ ರೀತಿ ಒಂದು ನಡೆದಿತ್ತು, ಆ ರೀತಿ ಚಳವಳಿಗಳು ಈಗ ಬರ್ತಾ ನಾವು ನೋಡಾಕತ್ತೀವಿ. ಯಾವ ಚಳವಳಿ ಕೂಡ ಅಷ್ಟು ಗಟ್ಟಿಯಾಗಿ ನಡೆದಿಲ್ಲ, ಅದು ಕೂಡ ಭಾಳ ದಿನ ನಡೀಲಿಲ್ಲ. ಈ ಚಳವಳಿಗಳನ್ನು ಒಡೆದು ಹಾಕುವಂಥ ಮನೋಭಾವನೆ ಈ ರಾಜಕಾರಣಗಳಲ್ಲಿ ಮೊದಲಿನಿಂದಲೂ ಇದು ಹಂಗೆ ಚಿಗುರು ಹೊಡಿತಿರ್ತೈತಿ. ಇದು ಯಾವುದಾರ ಒಂದು ದೊಡ್ಡ ಚಳವಳಿಗೆ ನೀವು ಹೋರಾಟ ಮಾಡೋಕೆ ಇದನ್ನು ಏನು ಮಾಡ್ತಾರೆ ಹೊಡಿನೋ ಅನ್ನೋಂಥದ್ದನ್ನು ಪ್ಲ್ಯಾನ್ ಮಾಡ್ತಾರೆ ಅವ್ರು. ನಿಮಗೆ ಬಂದು ಯಾರೂ ಕೈಗೂಡಿಸೋದಿಲ್ಲ. ಅದಕ್ಕೆ ಈ ಸಾಹಿತಿಗಳ ತವರೂರು, ಶಿಕ್ಷಣ ಕಾಶಿ ಅಂತ ಹೆಸರು ಪಡ್ತಕ್ಕಂಥ ಈ ಒಂದು ಧಾರವಾಡ ಮತ್ತು ಈ ಕಿತ್ತೂರು ಕರ್ನಾಟಕ ಭಾಗ ಒಂದು ಹೋರಾಟದ ಕಿಚ್ಚನ್ನು ಹೊಂದಿರತಕ್ಕಂಥದ್ದು ಇದು. ಆದರೆ ಆ ಕಿಚ್ಚು ಇವತ್ತು ನಮ್ಮಲ್ಲಿ ಅಡಿಗೆ ಹೋಗಿಬಿಟ್ಟತಿ, ಕಿಚ್ಚು ಹೊರಬೀಳ್ತಾ ಇಲ್ಲ. ಅದು ಹೊರಬೀಳ್ಬೇಕಾದ್ರೆ ಏನು ಮಾಡಬೇಕು? ಇನ್ನೂ ಹಲವಾರು ಚಿಂತಕರನ್ನೆಲ್ಲ ಸೇರಿಸಿ ಇದಕ್ಕೆ ಯಾವ ರೀತಿ ಏನು ಮಾಡಬೇಕು, ಈ ಜನಪ್ರತಿನಿಧಿಗಳನ್ನು ಬಿಟ್ಟಂತೂ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಕಟ್ಕೊಂಡ ಮಾಡಬೇಕು. ಅಂದಾಗ ಸರ್ಕಾರದ ಕಿವಿ ಕೇಳಿಸ್ತೈತಿ. ನೀವು ಎಷ್ಟೇ ಲಕ್ಷಾಂತರ ಜನ ಕುಡಿಕಾರ ಕಿವಿ ಕೇಳಿದ್ರು ನಿಮ್ಮನ್ನು ಪೊಲೀಸರನ್ನ ಹಚ್ಚಿ ಬಂದ್ ಮಾಡಿಸ್ಬಿಡ್ತಾರೆ ಅವರು. ನಾವು ಒಂದು ಸಣ್ಣದೊಂದು ನಿಮ್ಗೆ ಹೇಳ್ತೀನಿ, ಮೊನ್ನೆ ಕಿತ್ತೂರೊಳಗೆ ಒಂದು ರೈತರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯ, ಒಂದು ಜಮೀನಿನ ವಿವಾದದ ಕುರಿತು ಒಂದು ಸಾಕಷ್ಟು ದಿನ ಅಲ್ಲಿ ಹೋರಾಟ ಮಾಡಿ, ಆ ಹೋರಾಟದೊಳಗೆ ನಾನು ವಕೀಲರು ಎಲ್ಲರೂ ಕೂಡ ಭಾಗವಹಿಸಿದ್ವಿ. ಅಲ್ಲಿನೂ ಒಂದು ಸಾವಿರಾರು ಜನ ಕೂಡ್ಕೊಂಡು ಕಿತ್ತೂರಿಂದ ನಾವು ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ಬಂದಾಗ, ಬೆಳಗಾವಿಗೆ ಬಂದಾಗ ಅಟ್ಲೀಸ್ಟ್ ಭೇಟಿ ಮಾಡಿಸ್ತೇವೆ ಅಂತೇಳಂತ ಪೊಲೀಸರ ಮೋಸ ಮಾಡಿಬಿಟ್ರು. ಯಾರನ್ನೂ ಹೋಗಿ ಕೊಡಲಿಲ್ಲ ಅಲ್ಲಿಗೆ. ನಮ್ಮ 4-6 ಜನರನ್ನು ಓದು ಆ ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ಇಟ್ಟು ನಮಗೆಲ್ಲ ಬಂದೋಬಸ್ತ್ ಇದನ್ನು ಮಾಡಿ ಎಲ್ಲಿ ಹೊರಗೆ ಹೋಗ್ದಂಗೆ ಯಾರಿಗೂ ಸಂಪರ್ಕ ಬೆಳೆಸ್ದಂಗೆ ಮಾಡಿಟ್ಬಿಟ್ರು. ಮುಖ್ಯಮಂತ್ರಿಗಳು ಹೊಳ್ಳೆ ಫ್ಲೈಟ್ ಹತ್ತುವರೆಗೂ ನಮಗೇನೂ ಅವಕಾಶ ಕೊಡಲಿಲ್ಲ. ಅಲ್ಲಿ ಒಂದು ಭಾಳ ನಿಮಗೆ ಗೊತ್ತಿರಬೇಕು, ಕಿತ್ತೂರೊಳಗೆ ಒಂದು ಜಮೀನಿನ ವಿವಾದ ಭಾಳ ಐತಿ. ಇವ್ರಿಗೆ ಯಾರಿಗೆ ಇನಾಮದಾರಿಗೆ ಮತ್ತು ರೈತರಿಗೆ ಆ ಸಮಸ್ಯೆ ನಮಗೇನ ಬಗೆಹರಿಸ್ರೆ ಭಾಳದಿಂದ ಅವರು ಅಲ್ಲಿ ದುಡ್ಕೊತ ಬಂದಾರ, ಜಮೀನು ಉಳ್ಕೊತ ಬಂದಾರ, ಅವ್ರಿಗೆ ಅನುಕೂಲ ಆಗಲಿ, ನಿಮಗೂ ಅನುಕೂಲ, ಆ ರೀತಿ ಏನಾದರೂ ಒಂದು ಹೊಂದಾಣಿಕೆ ಮಾಡಬೇಕು ಅಂತೇಳಿ ನಮ್ಮ ವಕೀಲರು ಭಾಳ ಸಾಕಷ್ಟು ಪ್ರಯತ್ನ ಮಾಡಿದರು. ಆ ವಿಷಯದೊಳಗೆ ಅಂದ್ರೇನು, ನಾವು ಎಷ್ಟೇ ಹೋರಾಟ ಮಾಡಿದರೂ ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟೋದಿಲ್ಲ. ಇದು ವ್ಯವಸ್ಥಿತವಾದಂಥ ಸಂಚ ಐತಿ, ಇದರೊಳಗೆ ಮುಟ್ಟಿಸಲಾರ್ದಂಥ ಸಂಚ ಐತಿ. ಅದಾಗಬೇಕತ್ತಿರ ಎಲ್ಲರನ್ನೂ ಒಗ್ಗೂಡಿಸುವಂಥ ಕೆಲಸವನ್ನು ನಾವು ಮೊದಲು ಮಾಡಬೇಕು. ಮಾಡಿಕೊಂಡು ಎಲ್ಲ ಸಾಹಿತಿಗಳದಾರ, ಸಾಕಷ್ಟು ಪ್ರಬುದ್ಧರದಾರ ನಮ್ಮಲ್ಲಿ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಈ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ನಾವು ಯಾವ ಒಂದು ಕಾರ್ಯಯೋಜನೆಯನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಡ್ಕೊಂಡು ಮುಂದುವರಿಬೇಕು. ಮತ್ತು ಎಲ್ಲ ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಇಚ್ಛಾಶಕ್ತಿ ಹೊಂದಬೇಕು. ಅವರೆಲ್ಲರೂ ಕೂಡ ಸ್ವಯಂ ಆಸಕ್ತಿ ಮಾಡಬೇಕು. ನಾವು ಯಾರ್ದೋ ಒತ್ತಾಯದ ಪೂರ್ವಕವಾಗಿ ನಾವೊಂದಿಷ್ಟು ರೊಕ್ಕ ಕುಡಿಸ್ಕರ ಮಂದಿ ತೋರಿಸೋದು, ಮತ್ತೊಂದಿಷ್ಟು ಮಂದಿ, ಇದೆಲ್ಲ ಪರಿಪಾಠ ಹೋಗ್ಬೇಕು. ಇದು ಹೋಗಿ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಮಾತ್ರ ಇದು ಸಾಧ್ಯ ಐತಿ. ಇಲ್ಲ ಅಂದರೆ ಈ ತಾರತಮ್ಯ ಇದೇ ರೀತಿ ಮುಂದುವರಿತೈತಿ ಅಂತೇಳಿ ಅಂತಕ್ಕಂಥದ್ದು ನಂದು ಸ್ಪಷ್ಟ ಅಭಿಪ್ರಾಯ. ನಾನು ಮುಷ್ತಾಕ್ ಅಹಮದ್ ಹಾವೇರಿಪೇಟ್, ನ್ಯಾಯವಾದಿ ಮತ್ತು EPCR ಇದರ ಸದಸ್ಯ. ನಾವು ಕರ್ನಾಟಕ ರಾಜ್ಯ ಸಪ್ರೇಟ್ ಭಾಷಾವ ರಾಜ್ಯ ಆದ ಮೇಲೆ ಆವಾಗಿನಿಂದ ನೋಡ್ತಾ ಇದ್ವಿ ಈ ಪ್ರಾದೇಶಿಕ ಅಸಮಾನತೆ ಕುರಿತು. ಬರೀ ನಾವು ಪದೇ ಈ ಸರ್ಕಾರಕ್ಕೆ ಹೇಳುವುದಾಯಿತು, ನಾವು ಹಿಂದುಳಿದಿದ್ದೇವೆ, ಈ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂಥೇಳಿ. ಅದು ನಮ್ಮ ಕೂಗು ಅರಣ್ಯ ರೋದನವಾಗಿದೆ. ಅದಕ್ಕಾಗಿ ನನ್ನ ಒಂದು ಸಜೆಷನ್ ಈ ಭಾಗಕ್ಕೆ, ಎಲ್ಲಿವರೆಗೆ ನಾವು ಉತ್ತರ ಕರ್ನಾಟಕ ನಾವು ನೋಡ್ತಾ ಇದ್ದೀವಿ, ನಾವು ಈಗ ಆಂಧ್ರದಲ್ಲಿ ತೆಲಂಗಾಣ ಸಪ್ರೇಟ್ ಆಯಿತು, ಬಹಳಷ್ಟು ಉತ್ತರ ಭಾರತದಲ್ಲಿ ಸಣ್ಣ ರಾಜ್ಯಗಳು ಅಲ್ಲಿ ಉದ್ಭವ ಆದವು, ಆವಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಯಾಕಂದರೆ ಅವ್ರು ನಮ್ಮ ಕೂಗು ಕೇಳ್ತಾ ಇಲ್ಲ. ಆಮೇಲೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹ ಉತ್ತರ ಕರ್ನಾಟಕ ಹಿಂದುಳಿದಿದೆ. ನಾವು ಅನಾಲಿಸಿಸ್ ಮಾಡಿ ನೋಡಿದಾಗ ದಕ್ಷಿಣ ಕರ್ನಾಟಕಕ್ಕೆ ಕಾರಣ ನಾವು ಸರ್ಕಾರದ ಮೇಲೆ ಒತ್ತಡ ಸಹ ಆಗಬೇಕು. ನೀವೊಂದು ಶ್ವೇತಪತ್ರ ಹೊರಡಿಸಿ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆಗಳು ಅಭಿವೃದ್ಧಿಯಾಗಿದೆ ದಕ್ಷಿಣ ಭಾಗ ಮತ್ತು ಉತ್ತರ ಭಾಗದಲ್ಲಿ.
ನೀವು ಕರ್ನಾಟಕದ ವಿಷಯ ಬಂದಾಗ ಕೇಂದ್ರ ಸರ್ಕಾರಕ್ಕೆ ನೀವು ದಬಾವ್ ಹಾಕ್ತೀರಿ, ನಮಗೆ ನಮ್ಮ ಪಾಲಿನ ಹಕ್ಕು ಸಿಕ್ಕಿಲ್ಲ ಅಂತೇಳಿ. ಅದೇ ನಿಮ್ಮ ರಾಜ್ಯದಲ್ಲಿ ಪ್ರಶ್ನೆ ಬಂದಾಗ ಪ್ರಾದೇಶಿಕ ಅಸಮಾನತೆ ನೀವು ಕಾಪಾಡ್ಕೊಳ್ತೀರಿ. ಉತ್ತರ ಕರ್ನಾಟಕಕ್ಕೆ ನೀವು ಯಾಕಾಗಿ ನೀವು ಸಮನಾಗಿ ಸಂಪನ್ಮೂಲಗಳನ್ನು ಹಂಚುತ್ತಿಲ್ಲ? ಅದಕ್ಕಾಗಿ ಎಲ್ಲಿಯವರೆಗೆ ನಾವು ಇದನ್ನು ಉತ್ತರ ಕರ್ನಾಟಕ ಅಭಿವೃದ್ಧಿ ಒಂದು ಜನಾಂದೋಲನವಾಗಿ ರೂಪುಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಇವರು ನಮ್ಮ ಕೂಗನ್ನು ಕೇಳುವುದಿಲ್ಲ. ಅದಕ್ಕಾಗಿ ನಾವು ಶ್ವೇತಪತ್ರ ಹೊರಡಿಸಬೇಕು. ಪ್ರಥಮವಾಗಿ ಯಾವ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಿಂದ ಹಿಂದುಳಿದಿದೆ, ಆವಾಗ ಮಾತ್ರ ಜನರಿಗೆ ನಾವು ತಿಳುವಳಿಕೆ ತಂದು ಈ ಒಂದು ಆಂದೋಲನಕ್ಕೆ ನಾವು ಅವರನ್ನು ಜೋಡಿಸಬಹುದು. ರಾಜಕೀಯವಾಗಿ ನೋಡ್ತೀವಿ, ಅವರೆಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಆದರೆ ತಮ್ಮ ವಿಷಯ ಬಂದಾಗ ಅವರು ಇದಕ್ಕೆ ಬರುವುದಿಲ್ಲ. ಅವ್ರಿಗೆ ಸಹ ದಬ್ಬಾಳಿಕೆ ಹಾಕಬೇಕು. ಅವರು ಬರಲಿಲ್ಲ ಅಂತಂದರೆ ಘೇರಾವ್ ಸಹ ಮಾಡಬೇಕು. ಮೊದಲು ನಾವು ಅವರಿಗೆ ಆಹ್ವಾನ ಮಾಡೋಣ, ನಮ್ಮ ಜೊತೆ ನೀವು ಸೇರಿ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಸೂಚಿಸಿ, ಅಥವಾ ಈ ಒಂದು ನಮ್ಮ ಧ್ವನಿಯನ್ನು ನೀವು ವಿಧಾನಸಭೆಯಲ್ಲಿ ನೀವು ಇದನ್ನು ಪ್ರಶ್ನಿಸಿ. ಯಾಕೆಂದರೆ ನಾನು ನೋಡ್ತಾ ಇದ್ವಿ, ಅವರು 10-20 ವರ್ಷದಿಂದ MLA ಇದ್ದಾರೆ, MP ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಆಗಲಿ ಅಥವಾ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಲ್ಲಿವರೆಗೆ ಎಷ್ಟು ಸಲ ಅವರು ಇಲ್ಲಿಯ ಸಮಸ್ಯೆಗಳ ಕುರಿತು ಚರ್ಚಿಸಿದ್ದಾರೆ, ಅದನ್ನು ಸಹ ನಾವು ಹೊರತೆಗಿಬೇಕು. ಆವಾಗ ಜನರಿಗೆ ಅದರ ಬಗ್ಗೆ ಮನವರಿಕೆ ಆಗ್ತದೆ. ಆ ಕಾರಣ ನಾನು ಈ 3 ಕ್ಷೇತ್ರದಲ್ಲಿ ನಾವು ಕಾರ್ಯ ಮಾಡಿದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮತ್ತು ಇಲ್ಲಿಯ ಕೂಗು ಈ ರಾಜ್ಯ ಸರ್ಕಾರಕ್ಕೆ ಮುಟ್ತದೆ ಎಂದು ನನ್ನ ಅಭಿಪ್ರಾಯಗಳು. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಮೊಟ್ಟ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಖಡಕ್ ಜವಾರಿ ಕಾಕಾ ಅಂತ ಹೆಸರುವಾಸಿಯಾಗಿ ಪ್ರತಿಯೊಂದು ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ಬೇರೆ ರಾಜ್ಯಗಳಲ್ಲಿ ಪ್ರತಿಯೊಂದು ಕಡೆಗೆ ಒಂದೊಂದು ತಮ್ಮದೇ ಆದಂತಹ ಒಂದು ಜವಾರಿ ಛಾಪ ಮೂಡಿಸ್ತಕ್ಕಂತಹ ನಮ್ಮ ಜವಾರಿ ಕಾಕಾ ಅವರಿಗೆ ಇವತ್ತಿನ ದಿವಸ ಅವರು ಉತ್ತರ ಕರ್ನಾಟಕ ಬಂದ್ದಾರೆ. ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ಒಂದು ಡಿಸ್ಕಷನ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ನಮ್ಮ ತುಂಬ ಹೃದಯದ ನಮಸ್ಕಾರಗಳು. ಇವತ್ತಿನ ದಿವಸ ಉತ್ತರ ಕರ್ನಾಟಕ ಭಾಳ ಹಿಂದೆ ಉಳಿದೈತಿ ಮಾಡೈತಿ ಅಂತಂದು ಹೇಳಿ ಇವೆಲ್ಲ ಡಿಸ್ಕಷನ್ ನಡೀತಾವೆ, ಅಲ್ಲಿ ನಡೀತಾವೆ. ನಾವೆಲ್ಲ ರೊಕ್ಕ ತೊಗೊಂಡು ಹೋಗಿ ಬೆಂಗಳೂರಿಗೆ ಹಾಕ್ತೇವೆ, ಅಲ್ಲಿ ಲೇಟ್ ಆಗ್ತೈತಿ. ಕೆಲಸ ಆಟೋಕನ್ರಿ, ನಾಷ್ಟಾಕನ್ರಿ, ಚಹಾ ಹೋಟೆಲ್ಕಂತನ್ರಿ, ಪ್ರತಿಯೊಂದಕ್ಕೂ ಲೇಟ್ ಆಗ್ತೈತಿ. ಅದಕ್ಕೆ ನಮ್ಮ ಸುವರ್ಣ ವಿಧಾನಸೌಧ ಏನು ಬೆಳಗಾವಿ ಕಟ್ಟ್ಯಾರ, 50% ಗೌರ್ಮೆಂಟ್ ಆಫೀಸ್ ಏನು ಸದಾವಲ್ಲ ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಬಂದುಬಿಟ್ರೆ ಜನ ಇಲ್ಲೇ ಹೋಗ್ತೈತಿ, ಸಮಸ್ಯೆ ಬಗೆಹರಿಸ್ಕೋತಿ. 70 ಕಿಲೋಮೀಟರ್ನಾಗ ಆಜುಬಾಜು ಎಲ್ಲ ಹೋಗಿ ಸಮಸ್ಯೆ ಬಗೆಹರಿಸ್ಕೊಂಡು ಬಿಡ್ತಾವೆ. ಅದನ್ನು ಬಿಟ್ಟು ಪ್ರತಿ ಸಲ ಬೆಂಗಳೂರಿಗೆ ಹೋಗೋದು, ನಮ್ಮ ಸಮಸ್ಯೆ ಹೇಳೋದು, ನಾವು ಉಳಿದೇವಿ ಮಾಡೇವಿ ಅಂತ ಹೇಳ್ತಕ್ಕಂತಾರೆ. ಇವತ್ತಿನ ದಿವಸ ಉತ್ತರ ಕರ್ನಾಟಕ ಯಾಕೆ ಹಿಂದೆ ಉಳಿತು, ಏನು ಉಳಿತು ಅಂತ ಈಗಾಗಲೇ ಸಾಕಷ್ಟು ಹೋರಾಟಗಳು, ರೈತ ಹೋರಾಟಗಳು ಹಾಗೂ ನಮ್ಮ ಜನಪ್ರತಿನಿಧಿಗಳ ಹೋರಾಟಗಳು ಭಾಳಷ್ಟು ಆಗಿದ್ದಾವೆ. ಇವಕ್ಕೇನೈತೆ ಅಂತಂದ್ರೆ ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ DK ಶಿವಕುಮಾರ್ ಸಾಹೇಬರು ಹಾಗೂ ಈಗ ತಾನೇ ತಾವು ರೀಸೆಂಟಾಗಿ ನೋಡ್ತಿರ್ಬೋದು ನಮ್ಮ ಕೈಗಾರಿಕಾ ಮಂತ್ರಿಗಳಾದಂತಹ ನಮ್ಮ MB ಪಾಟೀಲ್ ಅಣ್ಣನವರು ಉತ್ತರ ಕರ್ನಾಟಕ ಒಳ್ಳೆ ಇಂಡಸ್ಟ್ರಿಗಳನ್ನು ತರ್ತೇವೆ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಫಾರಿನ್ ಡೇಸ್ ಒಳಗೆಲ್ಲ ಹೋಗಿ ಹೇಳಿದ್ದಾರೆ. ಇನ್ನು ಬದಲಿರುವ ದಿವಸಗಳಲ್ಲಿ ನಮ್ಮ ಈ ಉತ್ತರ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಯುವ ಜನರಿಗೆ ಉದ್ಯೋಗಗಳು ಸಿಗುತ್ತಾವ ಅಂತ ಹೇಳಿ ನಮಗೊಂದು ಆಶಾಭಾವನೆ ಮೂಡೈತಿ. ಯಾಕಂತಂದ್ರೆ ಆ ಟೈಪ್ ಬದಲಾವಣೆ ಆಗೈತಿ. ಈಗಾಗಲೇ ನಮ್ಮ ಖಡಕ್ ಜವಾರಿ ಕಾಕಾ ಅವರು ಬೆಂಗಳೂರಿಗೆಲ್ಲ ಹೋಗಿ ಭಾಳಷ್ಟು ಮುಖ್ಯ ಮಂತ್ರಿಗಳನ್ನು ಕಂಡು, MLAಗಳನ್ನು ಕಂಡು, MP ಗಳನ್ನು ಕಂಡು ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಧಾನಸಭೆ ಆಗಲಿ, ಚಳಿಗಾಲ ಅಧಿವೇಶನ ಆಗಲಿ, ನಮ್ಮ ಬೆಂಗಳೂರು ಅಧಿವೇಶನ ಸಾಕಷ್ಟು ಕೇಳಿದ್ದಾರೆ. ಇವತ್ತಿನ ದಿವಸ ಈ ಒಂದು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಬಗ್ಗೆ ಕಳಕಳಿ ಇರತಕ್ಕಂತಹ ನಮ್ಮ ಸ್ವಾಭಿಮಾನಿ ನಮ್ಮ ಖಡಕ್ ಜವಾರಿ ಕಾಕಾ ಇವತ್ತಿನ ಈ ನಮ್ಮ ಪ್ರದೇಶಕ್ಕೆ ಬಂದ ನಮ್ಮೆಲ್ಲ ಈ ಡಿಸ್ಕಷನ್ಗೆ ಭಾಗವಹಿಸೋಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಕೃಷ್ಣ ಜಿ ಚವಾಣ್ ಅಂಥೇಳಿ ನಿವೃತ್ತ ಮುಖ್ಯ ಅಭಿಯಂತರ ಲೋಕೋಪಯೋಗಿ ಇಲಾಖೆ ಕೆಲಸ ಮಾಡಿ ಈಗ ನಿವೃತ್ತಿಯಾಗಿ 2 ವರ್ಷ ಆಯಿತು. ಈ ಪ್ರಾದೇಶಿಕ ಸಮಾನತೆ ಮತ್ತು ಈ ಉತ್ತರ ದಕ್ಷಿಣ ಕರ್ನಾಟಕ ಅಂತಕ್ಕಂಥ ಕೂಗು ಬಹುಶಃ ನಾವು ಒಂದು 50 ವರ್ಷ ನಮಗೆ ತಿಳುವಳಿಕೆ ಬಂದಾಗಿದ್ದು ಕೇಳ್ಕೊತೇ ಇದ್ದೀವಿ. ನಾವು ಈ ಕಿತ್ತೂರು ಕರ್ನಾಟಕ ಆಗಲಿ ಅಥವಾ ಕಲ್ಯಾಣ ಕರ್ನಾಟಕ ಆಗಲಿ, ಈ ಮುಂಚೆ ಇವು ಎರಡೂ ಸೇರಿ ಉತ್ತರ ಕರ್ನಾಟಕ ಅಂಥೇಳಿ ನಾವು ಪರಿಗಣಿಸ್ತಿದ್ವಿ. ಈಗ ನಾವು ಕಿತ್ತೂರು ಕರ್ನಾಟಕ ವಿಷಯದಲ್ಲೇ ಮಾತಾಡೋದಾದರೆ ಈ ಅಸಮಾನತೆ ಮತ್ತು ಅಸಮತೋಲನೆಗೆ ಕಾರಣ ನಾವುಗಳೇ ಅಂಥೇಳಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮಲ್ಲಿ ಏನಿದೆ ಅಂತಂದರೆ ನಾವು ಬೇಡಿಕೆಗಳನ್ನೇ ಇಡೋದಿಲ್ಲ, ಆಮೇಲೆ ಎಚ್ಚರಿಕೆಯಿಂದಲೂ ಇರೋದಿಲ್ಲ, ಮತ್ತು ಏನು ನಡೆದಿದೆ ವಿದ್ಯಮಾನಗಳ ಬಗ್ಗೆ ನಮಗೆ ನಾವು ಜಾಸ್ತಿ ಗಮನನೂ ಕೂಡ ಹರಿಸೋದಿಲ್ಲ. ಆದರೆ ನಾವೆಲ್ಲ ಜನಗಳು ಸೇರಿಕೊಂಡು ಕೇವಲ ಒಂದಿಷ್ಟು ಜನ ಬೆರಳೆಣಿಕೆಯಷ್ಟು ಜನ ನಾವು ಹೇಳ್ತೀವಿ,
ಬೆಂಗಳೂರಿಗೆ ಹೋಗಿ ನಾವು ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ಕೊಳ್ಳಿ ಅವ್ರಿಗೆ ಗೊತ್ತೈತಿ ಇವ್ರು ಒಂದು 2 ದಿವಸ ಹೋಟೆಲ್ನಾಗ ಉಳಿತಾರೆ, ಇನ್ನು ದುಡ್ಡು ಖರ್ಚಾಕ್ಕವು, ಇನ್ನು ಹೋಗ್ತಾರೆ ಇನ್ನೇನು 2 ದಿವಸ. ಮಾತಾಡ್ತೀನಿ ನಾಳೆ ಮಾತಾಡೋಣಪ್ಪ ಅಂತ ಕೂಡಿಸಿ ಒಂದು 2 ದಿವಸ ಕೂಡಿಸೋದ್ರಾಗ ನಮ್ದು ಅರ್ಧ ಮಾರಿ ಈ ಕಡೆ ಆಗಿರ್ತೈತಿ, ನಾವು ಹೊಳ್ಳಿ ಹೋಗ್ಬಿಡೋಣ ಸಾಕಂತೇಳಿ. ಸೊ ಈ ಆಡಳಿತ ಕೇಂದ್ರಗಳು ನಮ್ಮಿಂದ ದೂರ ಇರೋದನ್ನು ಕೂಡ ಬೇರೆ ಎಲ್ಲ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಇದಕ್ಕೆ ಕೂಡ್ತಾವೋ ಈ ಆಡಳಿತ ಕೇಂದ್ರಗಳು, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಸ್ ಏನಂತ ಹೇಳ್ತೀವಿ, ಈ ಆಡಳಿತ ಕೇಂದ್ರಗಳು ಕೂಡ ತಾವು ಹೇಳ್ದಂಗೆ ಭಾಳ ದೂರ ಇರೋದು ಕೂಡ ಇದರ ಮೊದಲನೇ ಇದು ಕಾರಣ. ನಮಗೆ ಹತ್ತಿರ ಇದ್ದರೆ ನಾವು ಈಗ ನೋಡ್ರಿ ನನಗೆ ಹತ್ತಿರ ಇತ್ತು, ಈಗ 10 ಕೇಳಿದ್ರೆ ಅವರು ನಾ 11:11ವರೆಗೆ ಬಂದೆ, ನಾನು ಎಲ್ಲೋ ಬೇರೆ ಕಡೆ ಇದ್ರೂ ಕೂಡ. ಈ ರೀತಿಯಲ್ಲಿ ಅಲ್ಲಿ ಜನ ಏನು ಮಾಡ್ತಾರೆ ದಕ್ಷಿಣದೊಳಗೆ ಒಂದು ಚೂರು ಕೂಗು ಬಂತಂದರೆ ಹೆಗ್ಲಿಗೆ ಟವಲ್ ಹಾಕ್ಕೊಂಡು ಪಟ್ಟಂತ ತೊಡೆ ಬಂದುಬಿಡ್ತಾರೆ ಅವರು. ಎಲ್ಲಿ ಕೂಡೋಣ ಅಂದ್ಕೊಳ್ಳಿ, ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ಬಂದುಬಿಡ್ರಿ, ಅಲ್ಲಿ ಚಾ ಅಂಗಡಿ ತಲೆಯಲ್ಲಿ ಕೂತ್ಕೊಂಡು ನಂತರ ಹೋಗೋಣ, ಮಂತ್ರಿಗಳ ಹತ್ರ ಹೋಗೋಣ, ಅಧಿಕಾರಿಗಳ ಹತ್ರ ಹೋಗೋಣ ಅಂತ ಅಂದ್ಕೊಂಡು. ಈ ಆಡಳಿತ ಕೇಂದ್ರಗಳ ವಿಕೇಂದ್ರೀಕರಣನೂ ಮೊದಲನೇದಾಗಿ ಈ ದಿಶೆ ಒಳಗಡೆ ಮೊದಲನೇದಾಗಿ ಅದನ್ನು ಮರುಸ್ಥಾಪನೆ ಆದರೆ ಅವ್ರು ಹೇಳ್ದಂಗೆ ನಮ್ಮ ಸುವರ್ಣಸೌಧ ಆ ಥರ ನಮ್ಮ ವಿಕೇಂದ್ರೀಕರಣ ಆಗಿ ನಮಗೆ ಜನರಿಗೆ ಹತ್ತಿರ ಆದರೆ ಜನರಿಗೆ ಜ್ಞಾನ ಬರ್ತದೆ. ಉದಾಹರಣೆಗೆ ಹೇಳೋದಾದರೆ, ಮೊದಲು ಬ್ರಿಟಿಷರ ಕಾಲದೊಳಗಡೆ ಎಲ್ಲ ಯೂನಿವರ್ಸಿಟಿಗಳು ಮದ್ರಾಸ್ ಪ್ರಾವಿನ್ಸ್ ಒಳಗಿದ್ದು, ಮದ್ರಾಸ್ ನಂತರ ಅವು ಮೈಸೂರಿಗೆ ಬಂದು, ಈ ಸಾಮಾನ್ಯವಾಗಿ ಆ ಜನಗಳ ಒಂದು ಆಯ್ಕೆಯು ನೀವು ತಮಿಳ್ನಾಡನ್ನು ಹೋಲಿಸಿದರೆ ಮೈಸೂರಿನವರು, ಮೈಸೂರಿಗೆ ನಮಗೆ ಹೋಲಿಸ್ರಿ, ನಮ್ಮಲ್ಲಿ ತದನಂತರ ಈ ವಿಶ್ವವಿದ್ಯಾಲಯಗಳು ಯೂನಿವರ್ಸಿಟಿಗಳು ಬಂದು ಆ ಬ್ಲಾಕಿನ ಏನು ಅದು ಪರಿಣಾಮ ಇರ್ತದೆ, ಅದು ಪ್ರಭೆ ಇರ್ತದಲ್ಲ ಸುತ್ತಮುತ್ತ, ಅದು ಸಾಮಾನ್ಯವಾಗಿ ಅದರದ್ದು ಅದು ಜನರನ್ನ ಎಚ್ಚರಿಸುವಂಥದ್ದು ಅಥವಾ ಹೆಚ್ಚಿಗೆ ಆಗುವಂಥದ್ದು ಆಗ್ತದೆ. ಈಗ ನಮ್ಮಲ್ಲಿ ಹೈಕೋರ್ಟ್ ಬಂದ ಮೇಲೆ ಎಷ್ಟು ಜನ ವಕೀಲರು ಬಂದಾರೆ ನೋಡ್ರಿ, ಈಗೆಲ್ಲ ಎಷ್ಟು ಜನರಿಗೆ ರಿಟ್ ಅಂದರೆ ಏನು, ಅಪೀಲ್ ಅಂದರೆ ಏನು, RSA ಅಂದರೆ ಏನು, RFA ಅಂದರೆ ಏನು, ಎಲ್ಲ ಅದು ಇರೋದರಿಂದ ನಮ್ಗೆ ಗೊತ್ತಾಗ್ತದೆ. ವ್ಯಾಜ್ಯಗಳ ಬಗ್ಗೆ ಯಾವ್ಯಾವ ರೀತಿಗಳ ನಮ್ಗೆ ಅನ್ಯಾಯ ಆದರೆ ಯಾವ ರೀತಿ ನಾವು ಅಪ್ರೋಚ್ ಮಾಡ್ಬೋದು. ನಮಗೆ ಈ ಆಡಳಿತ ಕೇಂದ್ರನೇ ನಮ್ಮಿಂದ ಇಷ್ಟು ದೂರ ಆಗಿಬಿಟ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ. ಈಗ ಎಷ್ಟೋ ವಿಷಯದೊಳಗೆ ನನಗೆ ಏನಾದ್ರು ದೂರವಾಣಿ ಏನಾದ್ರು ಬಂತಂದರೆ, ಅಲ್ಲಿ ನೀವು ಮುಗಿಸ್ಕೊಂಡು ಬಿಡ್ರಪ್ಪ, ನಾನೆಲ್ಲಿ ಬರಲಿ, ಒಂದು ಹೋಗಕ್ಕೆ 1 ದಿನ, ಬರೋಕೆ 1 ದಿನ, ಅಲ್ಲಿರೋಕೆ 2 ದಿನ, 1 ತಾಸಿನ ಕೆಲಸಕ್ಕೆ 4 ದಿನ ಹೋಗ್ತವೆ. ಸೊ ಮೊದಲನೇದಾಗಿ ಎಲ್ಲ ಈ ಏನು ಹೆಚ್ಚೆಚ್ಚು ಇವು ಸೆಕ್ರೆಟರಿಯೇಟ್ ಅಂತ ಹೇಳಿದ್ವಿ, ಸಚಿವಾಲಯಗಳ ಹೆಚ್ಚು ಕಚೇರಿಗಳು ಈ ಭಾಗಕ್ಕೆ ಬರಬೇಕು. ಅವ್ರಿಗೇನು ದೂರ ಆಗೋದಿಲ್ಲ. ಅಲ್ಲಿ ಏನೇನೋ ನೆಮ ಹೇಳ್ತಾರೆ, ಅಲ್ಲಿ ಕ್ಯಾಬಿನೆಟ್ ಭಾಳ ನಡೀತದೆ. ಈಗ ವಿಮಾನ ಆಗಿದ್ದಾವಲ್ಲ, ಕ್ಯಾಬಿನೆಟ್ ಇದ್ದರೆ ವಿಮಾನಕ್ಕೆ ಹೋಗಲಿ ಬರಲಿ, ಬೆಳಗಾಂ ಅಂದರೆ ಬೆಳಗಾಮಿಂದ ವಿಮಾನ ಅದ, ಹುಬ್ಳಿಯಿಂದ ಹುಬ್ಳಿಗೆ ವಿಮಾನ ನಿಲ್ದಾಣಗಳಾಗ್ಯಾವೆ. ಈಗ ಎಷ್ಟೋ ಹಿಂದೆ ಕರ್ನಾಟಕ ನೀರಾವರಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಒಂದು ಆಫೀಸನ್ನು ಶಿಫ್ಟ್ ಮಾಡಿರಿ ಅಂತೇಳಿ ಕ್ಯಾಬಿನೆಟಲ್ಲಿ ಇದು ಅಸೆಂಬ್ಲಿ ಒಳಗೆ ಚರ್ಚೆಯಾಗಿ ಕ್ಯಾಬಿನೆಟ್ಗಳ ಚರ್ಚೆ ಆಗಿದ್ರೆ ಇವತ್ತಿಗೂ ಕೂಡ ಆಫೀಸ್ ಇಲ್ಲಿಗೆ ಶಿಫ್ಟ್ ಆಗಿಲ್ಲ. ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು ಅವನು ಶಿಫ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರಿಗೆ ಗೊತ್ತೈತಲ್ಲಿ ಇದು ನಮ್ಮ ಹತ್ತಿರ ಇದ್ದರೆ ನಮಗೆ ಎಷ್ಟು ಅನುದಾನ ನಾವು ಪಡ್ಕೋಬೋದು, ಎಷ್ಟು ಅಭಿವೃದ್ಧಿ ನಾವು ಮಾಡ್ಕೋಬೋದು. ನಾವು ಇಲಾಖೆ ಒಳಗಡೆ ಇಟ್ಕೊಂಡು ನೋಡೀವಿ, ಅಲ್ಲಿ ಎಷ್ಟು ಯೋಜನೆಗಳನ್ನು, ನೀರಾವರಿ ಯೋಜನೆಗಳನ್ನು ಯಾವ ರೀತಿ ಎಲ್ಲ ನಿಗಮಗಳನ್ನು ಅಲ್ಲೇ ಇಟ್ಕೊಂಡು ಅಲ್ಲಿ ಎಷ್ಟು ಲಾಭವನ್ನು ಆ ಭಾಗದ ಜನರು ಪಡೆಯಕತ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ನೀರು ನಾವು ಇಟ್ಕೊಂಡು ಕುಂತೀವಿ, ಅದು ಬರೀ ಕಣ್ಣಿಲ್ಲೇ ನೋಡೋದಾಗ್ಬಿಟ್ಟೈತೆ. ಅದು ಇಲ್ಲ ಆಂಧ್ರ ಕಡೆ ಹೋಗ್ತದೆ, ಇಲ್ಲ ಇನ್ಯಾವುದೋ ಭಾಗದಲ್ಲಿ ಹೋಗ್ತದೆ, ಅಲ್ಲಿ ಅಕ್ಕಪಕ್ಕನೇ ಇರ್ತೀವಿ, ನಮಗೇನು ಅದರ ಲಾಭನೇ ಸಿಕ್ಕಿರೋದಿಲ್ಲ. ಇದಕ್ಕೆ ಕಾರಣ ಏನಂತಂದರೆ ಅದು ಅವ್ರಿಗೆ ಹತ್ತಿರ ಇರೋದ್ರಿಂದ ಅವ್ರು ಒತ್ತಡ ಹಾಕಿ, ಮತ್ತು ನಮ್ಮ ಕಡೆಯೂ ಒತ್ತಡ ಇರೋದಿಲ್ಲ. ಅವ್ರಿಗೆ ಗೊತ್ತೈತಿ, ಇವ್ರಿಗೆ ನಮ್ಗೆ ಗೊತ್ತೇ ಇಲ್ಲ ಎಷ್ಟೋ ಯೋಜನೆಗಳು ಉತ್ತರ ಕರ್ನಾಟಕದ ನಮ್ಮಗಳಿಗೆ ಎಷ್ಟೋ ಸರ್ಕಾರದ ಯೋಜನೆಗಳು ಗೊತ್ತೇ ಇಲ್ಲ. ಎಷ್ಟೋ ವರ್ಲ್ಡ್ ಬ್ಯಾಂಕ್ ಫಂಡ್ಸ್ ಅಂತ ತೊಗೊಳ್ತಾರೆ, ADB ಫಂಡ್ಸ್ ಅಂತ ತೊಗೊಳ್ತಾರೆ, ಇನ್ಯಾವುದೋ ಒಂದು ಫಂಡ್ಸ್ ಅಂತ ತೊಗೊಳ್ತಾರೆ. ಅವು ಯಾವ ರೀತಿ ತಾವು ಹಂಚ್ಕೊಂಡು ಬಿಟ್ಟು ತಮ್ಮ ಭಾಗವನ್ನು ಹೆಂಗೆ ಅಭಿವೃದ್ಧಿ ಮಾಡ್ತಾರೆ, ಅದು ಈ ಭಾಗದ ನಮ್ಮಗಳಿಗೆ ಅದು ಏನೂ ಗೊತ್ತಾಗೋದಿಲ್ಲ. ಕಾರಣ ಏನಂತಂದರೆ ಅದು ನಮಗೆ ಸಂಪರ್ಕಕ್ಕೆ ಬರೋದಿಲ್ಲ ಆ ವಿಷಯಗಳು. ಏನಾರು ಬಂದರೆ ನಮ್ಮ ಇಂಜಿನಿಯರ್ಗಳು ಇಲ್ಲಿ ಅವ್ರು ಏನಾರು ಬಂದು ಹೇಳ್ತಾರೆ. ಈಗ ಇವ್ರಿಗೆ ಬಂದು ಹೇಳ್ತೀನಿ ನಾನು, ಇಂಥದ್ದೊಂದು ಯೋಜನೆ ಐತಣ್ಣ, ಬೇಗ ನೀವು ರೆಡಿಯಾಗಿ ಹೆಚ್ಚು ಗ್ರ್ಯಾಂಟ್ ತೊಗೊಳ್ರಿ ಅಂಥೇಳಿ. ನಮಗೆ ಗೊತ್ತಾಗೋಕ್ಕಿಂತ ಮುಂಚೆನೇ ಅವರು 4 ರಸ್ತೆಗಳನ್ನು ತೊಗೊಂಡ್ರೆ ನಮಗೆ 1 ರಸ್ತೆ ಕೊಡ್ತಾರೆ. ನಮಗೆ 1 ರಸ್ತೆ ಕೊಡ್ತಾರೆ. ಅವರು ಅನುದಾನ 70%, 80% ಅವರೇ ತೊಗೊಳ್ತಾರೆ. 120% ಏನೋ ಸಮಾಧಾನಕ್ಕೆ ಅಂತೇಳಿ ಈ ಕಡೆ ಹಂಚಿಕೆ. ಈ ಅನುದಾನ ಹಂಚಿಕೆಯಲ್ಲೂ ಕೂಡ ಆಗುವಂಥ ತಾರತಮ್ಯ ಅದು ಅಂತೂ ನಾವು ನೋಡಿ ಸಾಕಾತು, ನಮ್ಗೆ ಬೇಜಾರಾಗಿಬಿಡೋದು. ನಾವು ಎಷ್ಟೋ ಸಲ ಅಧಿಕಾರಿಗಳು ಇದ್ದಾಗಲೂ ಕೂಡ ನಾವು ಉತ್ತರ ಕರ್ನಾಟಕವನ್ನು ಪ್ರತಿಪಾದನೆ ಮಾಡಿ ನಮ್ಮ ಪಾಲೇನಿದೆ ಅದನ್ನು ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡೀವಿ. ಅದಕ್ಕಾಗಿ ಮಂತ್ರಿಗಳದ್ದು ಪ್ರತಿನಿಧಿಗಳು ಸಿಟ್ಟಿಗೂ ಗುರಿಯಾಗಿವಿ ನಾವು. ಇದೇನು ಮಾತಿಗೆ ಉತ್ತರ ಕರ್ನಾಟಕ ಅಂತಾರಂತೀವಿ. ಒಂದು 2-3 ಅಧಿಕಾರಿಗಳು ಇದ್ದೀವಿ ನಾವು. ಈಗಲೂ ಒಬ್ಬೊಬ್ಬರು ಅದಾರೆ, ಸರ್ವಿಸ್ನಾಗ ಅದಾರೆ. ನಾವು ಒಂದು 2-3 ಜನ ರಿಟೈರ್ಡ್ ಆಗಿ ನಮ್ಮ ಕೈಲಾದಷ್ಟು ನಾವು ಏನು ಮಾಡೋಣ ಈ ಕಡೆ, ಯಾಕೆ ಭಾಳ ಅನ್ಯಾಯ ಆಗ್ತಾಯಿದೆ ಅಂತಕ್ಕಂಥದ್ದು ಇದು. ಆಮೇಲೆ ಎರಡನೇದು ಇದು ವಿಕೇಂದ್ರೀಕರಣ ಆದಮೇಲೆ ಮೂಲ ಸೌಕರ್ಯ ಮತ್ತು ಇವು ಭಾಳ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ಹೇಳೋದಾದರೆ ನಮ್ಮ ಧಾರವಾಡಿಂದ ಬೆಳಗಾಮು
ಈ ರಸ್ತೆ ಇರುವಂಥದ್ದು 60-70 ಕಿಲೋಮೀಟ್ರ್. ನಾವು ಸುತ್ತ ಹೊಡ್ಕೊಂಡು ಹೋಗೋದು 130 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಹೋಗ್ತೀವಿ. 1.5 ಗಂಟೆ 2 ಗಂಟೆ ನಮಗೆ ಹೆಚ್ಚಿಗೆ. ಈ ಕಡೆ ಹೋಗ್ರಿ, ಬೆಂಗಳೂರು ಕಡೆ ಹೋಗ್ರಿ, ನಾವು ದಾವಣಗೆರೆಯಿಂದ ಸುಮ್ಮನೆ ತಿಪ್ಟೂರು, ಅರಸೀಕೆರೆ, ಚಿಕ್ಕಮಗಳೂರು ಆ ಕಡೆ ಸುತ್ತ ಹೊಡ್ಕೊಂಡು ಹೋಗ್ಬೇಕು. ಅಲ್ಲಿ ಸುಮಾರು 50 ಕಿಲೋಮೀಟ್ರ್ ಹೆಚ್ಚಿಗೆ ಜರ್ನಿ, 1-1.5 ಗಂಟೆ ಜರ್ನಿ ನಮಗೆ. ನಾವ್ಯಾಕೆ ಬೆಂಗಳೂರು ಹೋಗೋರು, ನಾವ್ಯಾಕೆ ಚಿಕ್ಕಮಗಳೂರು ಅವನ್ನೆಲ್ಲ ನೋಡಿಕೊಂಡು ಅರಸೀಕೆರೆ ಅವನ್ನೆಲ್ಲ ಜಿಲ್ಲಾ ಹಾಸನ ಜಿಲ್ಲಾ ನೋಡ್ಕೊಂಡು ಹೋಗಬೇಕು? ನಮಗೆ ದಾವಣಗೆರೆಯಿಂದ ಸೀದಾ ತುಮಕೂರಿಗೆ ಸೇರಿಸ್ಬಿಟ್ರೆ ಆ ಕಡೆ ಹೋಗೋರು ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗೋರು ಈ ಕಡೆ ಹೋಗ್ತಾರೆ. ನಮ್ಮನ್ನು ಸುಮ್ಮನೆ ಸುತ್ತಿಸೋದು. ನಾವು ಯಾರೂ ಕೇಳೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿರಿಯ ಆಡಳಿತಗಾರರು, ರಾಜಕಾರಣಿಗಳಾಗಲಿ ಇವರು ಕೂಡ ಈ ನಮ್ಮ ಜನಗಳ ಬಗ್ಗೆ ಅವರಿಗೂ ಕೂಡ ಅಷ್ಟು ಕಳಕಳಿನೂ ಇಲ್ಲ. ಇವೆಲ್ಲ ಮರು ಚಿಂತನೆ ಆಗಬೇಕು. ಇದರ ಬಗ್ಗೆ ಸಾಕಷ್ಟು ಮುಂದಿನ ಒಂದು ಸಮತೋಲಿತವಾದಂಥ ಒಂದು ಅಭಿವೃದ್ಧಿಯ ದಿಶೆ ಒಳಗಡೆ ಎಲ್ಲರೂ ಕೂಡ ಅದನ್ನು ಸಮಾನ ದೃಷ್ಟಿಯಿಂದ, ಈಗ ಒಂದು ದೇಹ ಅಂದ ತಕ್ಷಣವೇ ಬರೀ ದಕ್ಷಿಣ ಕರ್ನಾಟಕ ಬೆಳವಣಿಗೆ ಆದರೆ ಕರ್ನಾಟಕ ಬೆಳವಣಿಗೆ ಆದಂಗೆ ಅಲ್ಲ ಅದು. ಈಗ ಒಂದು ದೇಹದೊಳಗಡೆ ಭಾಳ ಒಂದೇ ಕಾಲು ಭಾಳ ಸ್ಟ್ರಾಂಗ್ ಆಯ್ತಿಂದ ನಡೀತೈತೆ, ಇನ್ನೊಂದು ಕಾಲು ಸ್ಟ್ರಾಂಗ್ ಅದು ಸಶಕ್ತವಾಗಿರಬೇಕು. ಇಡೀ ಸಮಗ್ರ ಕರ್ನಾಟಕ ಅದನ್ನು ಅಭಿವೃದ್ಧಿ ಮಾಡಿದರೆ ಮಾತ್ರ ಅಭಿವೃದ್ಧಿ ಪರವಾದಂಥ ಕರ್ನಾಟಕ ಅಂತ ಕಾಣ್ತದೆ. ಮತ್ತು ಕರ್ನಾಟಕದಂಥ ಏನದು ಈ ನ್ಯಾಚುರಲ್ ರಿಸೋರ್ಸಸ್ ಅಂತ ಏನು ಹೇಳ್ತೀವಿ, ಈ ಭೂಮಿಯ ಗುಣಮಟ್ಟ ಆಗಲಿ, ನೀರಿನ ಗುಣಮಟ್ಟ ಆಗಲಿ, ಅಥವಾ ಇನ್ಯಾವುದೋ ನಮಗೆ ಸೌರಶಕ್ತಿ ಆಗಲಿ, ಇನ್ನು ಯಾವುದೋ ಕಾಡು ಸಂಪತ್ತು, ಇದನ್ನಂತೂ ದೇವರು ನಮಗೆ ಕೊಟ್ಟು ಮರೆತು ಬಿಟ್ಟಾನೆ. ಬಹುಶಃ ಈ ಭೂಭಾಗದ ಎಷ್ಟು ಪ್ರದೇಶದಲ್ಲಿ ಇಂಥ ಸಮತೋಲಿತವಾದಂಥ ಈ ಒಂದು ಏನು ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ, ನೈಸರ್ಗಿಕ ಸಂಪತ್ತು ಅಂತ ಏನು ಹೇಳ್ತೀವಿ, ಇದು ನಮ್ಮಲ್ಲಿ ನಮ್ಮ ಕರ್ನಾಟಕ ಇರುವಷ್ಟು ಭಾಳಷ್ಟು ಭಾಗದಲ್ಲಿಲ್ಲ. ಕೆಲವು ರಾಜ್ಯಗಳು ನೋಡ್ತೀವಿ, ಒಂದು ಕಡೆ 45 ಡಿಗ್ರಿ 50 ಡಿಗ್ರಿ ಹೋದರೆ, ಒಂದೊಂದು ಕಡೆ ಕುರುಚಲು ಇದನ್ನು ಕಾಡೇ ಇರೋದಿಲ್ಲ. ಅದೇ ಆ ದೃಷ್ಟಿ ಒಳಗೆ ನೋಡಿದರೆ ಪ್ರವಾಸಕ್ಕೆ ಆಗಲಿ ಅಥವಾ ಇನ್ಯಾವುದೋ ಕಾರ್ಖಾನೆಗಳ ಇಂಡಸ್ಟ್ರಿಯಲೈಜೇಷನಲ್ಲಿ ಅದಕ್ಕೆ ಇನ್ನು ಯಾವುದೋ ಒಂದು ನೀವು ನೀರಾವರಿ ಏನ್ರಿ ಇವೆಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಭಾಗ ಕರ್ನಾಟಕ. ಇದನ್ನು ಸರಿಯಾಗಿ ಕೆಲವು ಕೆಟ್ಟ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬಾರ್ದು. ಕೇವಲ ರಾಜಕೀಯ ದೃಷ್ಟಿಯಿಂದಲೇ ಅಭಿವೃದ್ಧಿ ಮಾಡೋದಾದರೆ ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸೋದಿಲ್ಲ, ಅವ್ರನ್ನೂ ಕ್ಷಮಿಸೋದಿಲ್ಲ. ಯಾಕಂದ್ರೆ ಸಮಯ ಟೈಮ್ ಓಡೋಗ್ಬಿಡ್ತದೆ. ಆಮೇಲೆ ಬೇರೆ ಇರತಕ್ಕಂಥ ಬೇರೆ ದೇಶಗಳು ಅವು ಅಭಿವೃದ್ಧಿಯ ಒಂದು ಏನು ಪೇಸ್ ಅಂತ ಏನು ಹೇಳ್ತೀವಿ, ಆ ಸ್ಪೀಡಲ್ಲಿ ಯಾವ ಹೋಗ್ತಾ ಇದ್ದಾವೆ, ಆ ಸ್ಪೀಡನ್ನು ನಾವು ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಈ ರೀತಿ ಈ ಅಂಬೆಗಾಲು ಹಾಕ್ಕೊಂಡು ಈ ವಿಚಾರ ಇಟ್ಕೊಂಡು ಈ ಮಾನಸಿಕ ಸ್ಥಿತಿ ಇಟ್ಕೊಂಡು ನಾವು ಹೆಜ್ಜೆ ಹಾಕೋದಾದರೆ ಈ ಬೇರೆ ದೇಶಗಳ ಜೊತೆಗೆ ಅಥವಾ ಬೇರೆ ಇನ್ನು ಅಭಿವೃದ್ಧಿ ಪರವಾದಂಥ ಪ್ರದೇಶದ ಬಗ್ಗೆ ನಾವು ಅದನ್ನು ಕ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ. ನಾವು ಅದನ್ನು ತಕ್ಷಣ ಈಗ ನಮ್ಮಲ್ಲಿ ಏನಿದೆ, ಉತ್ತರ ಕರ್ನಾಟಕದಲ್ಲಿ ಈ ಮ್ಯಾನ್ ಪವರ್ ಅಂತಕ್ಕಂಥ ಸಾಕಷ್ಟಿದೆ. ಇಲ್ಲಿ ನಮ್ಮ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ ಅದಾವೆ, ಸಾಕಷ್ಟು ಮೆಡಿಕಲ್ ಕಾಲೇಜ್ ಅದಾವೆ, ಸಾಕಷ್ಟು ವೈಜ್ಞಾನಿಕ ಇವುಗಳು ಇದ್ದಾವೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಅದಾವೆ. ನಮಗೆ ಅಡ್ವೊಕೇಟ್ಸದ್ದು ಕೊರತೆ ಇಲ್ಲ. ಏನಾದರೂ ಅಂಥ ವಿಷಯಗಳು ಬಂದಾಗ ಅದನ್ನು ಬಗೆಹರಿಸಲಿಕ್ಕೆ ಹೈಕೋರ್ಟ್ ಆಗಿದೆ, ಎಲ್ಲ ಆಗಿದೆ. ಈ ಎಲ್ಲವನ್ನು ಮೇಳೈಸಿ ಮಿಶ್ರಣ ಮಾಡಿ ನಾವು ಯಾವ ರೀತಿಯಾದಂಥ ವೇಗ ಕೊಟ್ಟು ಯಾವ್ಯಾವ ಪ್ರಯಾರಿಟೈಸ್ ಮಾಡಬೇಕು, ಮೊದಲು ಯಾವ ಭಾಗವನ್ನು ಮೊದಲು ಅಭಿವೃದ್ಧಿ ಮಾಡಿದರೆ ಅದರ ಪೂರಕವಾಗಿ ಬೇರೆ ಚಟುವಟಿಕೆಗಳು ಅದಕ್ಕೆ ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಆಗ್ತವೆ. ರಸ್ತೆ ಮಾಡಿರಿ, ಒಳ್ಳೊಳ್ಳೆ ರಸ್ತೆ ಕೊಡಿರಿ, ಆಮೇಲೆ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಮಾಡಿರಿ. ತಕ್ಷಣ ಉದ್ಯಮಿದಾರರು ಏನು ಮಾಡ್ತಾರೆ, ಇದು ಇಷ್ಟೇ ದೂರ ಇದೆ, ನನಗೆ ಬಾಂಬೆದಿಂದ ಇಷ್ಟೇ ದೂರ ಇದೆ, ಬೆಂಗಳೂರಿಂದ ಇಷ್ಟೇ ದೂರ ಐತೆ, ಡೆಲ್ಲಿಯಿಂದ ಹಿಂಗೆ ವಿಮಾನ ಕನೆಕ್ಷನ್ ಐತೆ, ನಾನು ಮಾಡ್ಬೋದು ಇಂಡಸ್ಟ್ರಿ ಅಂತ ಅಂದ್ಕೊಂಡು ಅವು ತನ್ನಷ್ಟಕ್ಕೆ ತಾವೇ ಬರ್ತವೆ. ಅದಕ್ಕೆ ಅವರು ಅಮೇರಿಕದ ಅಧ್ಯಕ್ಷರೊಬ್ಬರು ಜಾನ್ ಎಫ್ ಕೆನಡಿ 1962ನೇ ಇಸ್ವಿಯೊಳಗೆ ಹೇಳ್ತಿದ್ರು. ಅವ್ರು ಹೇಳ್ತಿದ್ರು, ಇಟ್ ಈಸ್ ನಾಟ್ ದಿ ಎಕನಾಮಿ ವಿಚ್ ಹ್ಯಾಸ್ ಬಿಲ್ಟ್ ದ ಅಮೇರಿಕಾ ಅಂತ, ಇಟ್ ಇಸ್ ದ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಹ್ಯಾಸ್ ಬಿಲ್ಟ್ ದ ಅಮೇರಿಕಾ ಅಂತ. ಅಮೇರಿಕಾ ಆಗಿರೋದೇ ಇನ್ಫ್ರಾಸ್ಟ್ರಕ್ಚರ್. ಮೊದಲು ಇನ್ಫ್ರಾಸ್ಟ್ರಕ್ಚರ್ ಯಾವ ಮೂಲ ಸೌಕರ್ಯ ಏನಿದೆ ಇದನ್ನು ಮೊದಲು ಡೆವಲಪ್ಮೆಂಟ್ ಮಾಡಿದರೆ ಅಭಿವೃದ್ಧಿ ತನ್ನಂತಾನೇ ಅದನ್ನು ಇಟ್ ಫಾಲೋಸ್. ಸೊ ಈ ದಿಶೆ ಒಳಗಡೆ ನಾವು ಕಮ್ಯುನಿಕೇಷನನ್ನು ಮೊದಲು ಇಂಪ್ರೂವ್ಮೆಂಟ್ ಮಾಡಬೇಕು. ಮತ್ತು ಕ್ವಾಲಿಟಿ ಕಮ್ಯುನಿಕೇಷನ್ ಅಂತ ಅಂತಿಂಥದ್ದಲ್ಲ. ಈಗಿನ ವಿದ್ಯಮಾನಗಳ ಸ್ತರದೊಳಗಡೆ ಈಗಿನ ಒಂದು ಏನು ಅವಶ್ಯಕತೆ ಇದೆ, ಈ ದಿಶೆ ಒಳಗಡೆ ಆ ಗುಣಮಟ್ಟದ ಒಂದು ಕಮ್ಯುನಿಕೇಷನ್ಗಳು ಕೊಟ್ಟರೆ ನೀವು ಭಾಳಷ್ಟು ಹೇಳೋದು ಬೇಕಾಗಿಲ್ಲ. ಭಾಳಷ್ಟು ಜನ ತಮ್ಮಷ್ಟಕ್ಕೆ ತಾವೇ ವಿಚಾರ ಮಾಡಿ ದೊಡ್ಡ ಇಂಡಸ್ಟ್ರಿಗಳನ್ನಾಗಲಿ ದೊಡ್ಡ ಇನ್ಯಾವುದೋ ಸ್ಥಾಪನೆಗಳು ಎಸ್ಟಾಬ್ಲಿಷ್ಮೆಂಟ್ಗಳು ಬರ್ತಾವೆ ಇಲ್ಲಿ. ಅದಕ್ಕೆ ಪೂರಕವಾಗಿ ಉದ್ಯೋಗನೂ ಸೃಷ್ಟಿಯಾಗ್ತದೆ, ಪ್ರದೇಶವೂ ಅಭಿವೃದ್ಧಿ ಆಗ್ತದೆ. ಇವು ಕೂಡ ಆಗಬೇಕು ಅನ್ನೋ ಆ ದಿಶೆ ಒಳಗಡೆನೂ ಕೂಡ ಚಿಂತನೆಯನ್ನು ಮಾಡಬೇಕು ನಮ್ಮ ಸರ್ಕಾರಗಳು. ಆಮೇಲೆ ಸರ್ಕಾರದ ಚುಕ್ಕಾಣಿಯನ್ನು, ಈ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಎಲ್ಲ ಜನರು ಕೂಡ ಈ ದಿಶೆ ಒಳಗಡೆ ಪ್ರಮುಖವಾಗಿ ವಿಚಾರ ಮಾಡಬೇಕಂತ ವಿಚಾರವನ್ನು ನಾನು
ಕೆಲವೇ ಮಾತುಗಳಲ್ಲಿ ಹೇಳಿ ಅದನ್ನು ಮುಗಿಸ್ಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಉದಾಹರಣೆ ನೋಡೋಣ. 1989ರಲ್ಲಿ ರಿಂಗ್ ರೋಡ್ ಆಗಬೇಕು ಅಂತ ತಿಳ್ಕೊಂಡು ಅಡಿಗಲ್ ಆಯಿತು. ಈ ಹುಬ್ಳಿ ಧಾರವಾಡಕ್ಕೆ ರಿಂಗ್ ರೋಡ್ ಆಗೋದ್ರಿಂದ ಸುತ್ತಮುತ್ತಲಿನ 4 ಜಿಲ್ಲೆಗೂ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ. ಅದನ್ನು ಒಂದು ಕಡೆ ತಗೊಳ್ಳಿ. ಈಗ ನೋಡಿ, ನಮ್ಮ ಬೈಪಾಸಿಗೆ ಹೋರಾಟ ನಾವು ಮಾಡ್ತಕ್ಕಂಥ ಪರಿಸ್ಥಿತಿ. ಒಂದು ವೇಳೆ ಹೋರಾಟ ಮಾಡದೇ ಇದ್ರೆ ಹಾಕಿತ್ತಾ? ನಾವು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ವರೆಗೂ ಹೋಗಿ ಕಾಸು ಅದನ್ನು ತಮಗೂ ನಾನು ಗಮನಕ್ಕೆ ತಂದಿದ್ದೆ. ಒಂದು ಸಲ ಬುಲ್ಡಿಜರೇ ಹಚ್ಚಿಬಿಡೋಣ ಗೇಟಿಗೆ ಅಂತ, ಎಲ್ಲ ಏನು ಟೋಲ್ ಗೇಟ್ಗಳನ್ನ ತೆಗೆದುಬಿಡೋಣ ಅಂತ. ಅಷ್ಟೊಂದು ಹಿಂಸೆ ಆಗುವಂಥ ಪ್ರಸಂಗಕ್ಕೂ ಸರ್ಕಾರಗಳು ಕಾರಣ ಆಗ್ತಾವಂತಂದರೆ ಅದೊಂದೇನೋ ಜಾಡ್ಯ ಇದೆ. ಜನರಿಗೆ ಅದರ ಬಗ್ಗೆ ಸಂಪೂರ್ಣ ಅವೇರ್ನೆಸ್ ಇತ್ತಂದರೆ ಯಾವುದೇ ಅಧಿಕಾರಿ ಆಯ್ತು ಅಥವಾ ಜನಪ್ರತಿನಿಧಿ ಆಯ್ತು ಅದಕ್ಕೆ ಸೂಕ್ತವಾದಂಥ ನಿರ್ಣಯ ತಗೋತಾನೆ ಹೊರತಾಗಿ ಜನ ಅಲಕ್ಷ್ಯ ಮಾಡಿದರೆ ಅವ್ರು ನ್ಯಾಚುರಲಿ ತಮಗೇನು ಬೇಕೋ ಅದನ್ನು ಮಾಡ್ತಾರೆ. ಆ ಒಂದು ಪ್ರಕ್ರಿಯೆಗೆ ನಾವು ಸ್ಪಂದಿಸುವಂಥ ಕೆಲಸ ಈ ಫೋರಮ್ ಮಾಡಬೇಕು ಅಂತ ನಾನು ಆಗ್ರಹಪಡ್ತೀನಿ. ತುಂಬ ಧನ್ಯವಾದಗಳು ಗಣ್ಯಮಾನ್ಯರಿಗೆ. ನಮ್ಮ ಒಂದು ಕರೆಗೆ ಹೋಗೊಟ್ಟು ತಮ್ಮ ಅತ್ಯಮೂಲ್ಯವಾದ ಕೆಲಸಗಳನ್ನು ಬಿಟ್ಟು ಒಬ್ಬರು ರಿಟೈರ್ಡ್ ಚೀಫ್ ಇಂಜಿನಿಯರು ಸಹಿತ ಬಂದಿದ್ದಾರೆ. ಇಲ್ಲಿ ಪ್ರಸಿದ್ಧ ವಕೀಲರು ನೇರಲ್ಕಿರಿಯವರು, ಕಮ್ತಾರವರು, ಕಂಬಾರವರು, ದೇವಾನಂದ್ ಅವರು, ಹಾವೇರಿಪೇಟೆ ಅವರು, ಆಮೇಲೆ ಇನ್ನಿತರ ಗಣ್ಯಮಾನ್ಯರು ಸಹಿತ ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಈ ಕೂಗು ಈಗ ಪ್ರಾರಂಭ. ಇನ್ನು ನಾವು ಕೆಲವೇ ದಿನಗಳಲ್ಲಿ ಎಲ್ಲ ಶಾಸಕರಿಗೆ ಮತ್ತು ಎಲ್ಲ ಸಂಸದರಿಗೆ ಇದೇ ಧಾರವಾಡದಲ್ಲಿ ಒಗ್ಗೂಡಿಸಿ ಈ ಹೋರಾಟಕ್ಕೆ ಒಂದು ಕಳೆ ತುಂಬುವಂಥ ಕೆಲಸ ನಾವು ನಂಬರ್ 1 ನ್ಯೂಸ್ ಚಾನಲ್ದಿಂದ ಮಾಡ್ತಾಯಿದ್ದೀವಿ ಅಂತ ನೀವು ಎಲ್ಲರೂ ಇದಕ್ಕೆ ನಮಗೊಂದು ಸ್ವಲ್ಪ ಬೆಂಬಲ ಕೊಡಿ. ನೀವು ಲೈಕ್ ಮತ್ತು ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ. ನೀವೇನು ನಮ್ಮ ಕರೆಗೆ ಹೋಗೊಟ್ಟಿದ್ದೀರಿ ಇದಕ್ಕೆ ತುಂಬ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಯಾಕಂದರೆ ಉತ್ತರ ಕರ್ನಾಟಕ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ನಾವು ಏನು ಕೊಡುಗೆ ಕೊಡಬೇಕನ್ನೋದು ಇವತ್ತು ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರು ತಮ್ಮ ಅನಿಸಿಕೆಗಳನ್ನ ಹೇಳಿದಾರೆ. ಇನ್ನು ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನ ಹಾಕಿರಿ. ಮತ್ತು ಖಡಕ ಜವಾರಿ ಕಾಕ ಎಲ್ಲ MLA ಮಂತ್ರಿಗಳನ್ನ ತೊಗೊಂಬರ್ತಾನೆ ಇಲ್ಲೇ ಇದೇ ವಿದ್ಯಾವರ್ಧಕ ಸಂಘದಲ್ಲಿಯೇ ಮತ್ತೊಂದು ಮೀಟಿಂಗ ಮಾಡೋಣ ಅಂಥೇಳಿ ಈ ಚರ್ಚಾಗೋಷ್ಠಿ ಮುಗಿಸ್ತೀನಿ. ನಮಸ್ಕಾರ.